ಸಿಗರೆಟ್ ಸೇದೋದ್ರಿಂದ ಹೊಗೆ ಮಾತ್ರ ಬರುತ್ತೆ, ಸಮಸ್ಯೆಗಳು ಪರಿಹಾರ ಆಗಲ್ಲ. ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಪ್ರತಿಯೊಬ್ಬ ಹುಡುಗರಿಗೆ ಹೇಳೋಕೆ ಕತೆ ಇದ್ದೇ ಇದೆ. ಕತೆ ಹೇಳೋಕೆ ಬದುಕಿರಬೇಕು. ಹಾಗಾಗಿ ಕುಡಿಯೋದು ಬಿಡಿ, ಕತೆ ಹೇಳಿ. ಆಲ್ಕೋಹಾಲ್ ಈಸ್ ಇಂಜುರಿಯಸ್ ಟು ಹೆಲ್ತ್. ನೀರಿನಂತೆ ಹರಿವ ಜೀವ ಎಂದು ಸ್ವಂತ ನೀಯನಂತ. Lights, camera, action. ಚಿತ್ರದಲ್ಲಿನ ಪಾತ್ರಗಳು ಬರಹಗಾರರು ಹಾಗೂ ನಿರ್ದೇಶಕರ ಕಲ್ಪನೆಯಷ್ಟೇ, ಮತ್ತು ನಾವು ಯಾವುದೇ ವ್ಯಕ್ತಿ, ಜಾತಿ, ಧರ್ಮ ಅಥವಾ ಸಮಾಜ ನೋಯಿಸಲು ಬಯಸುವುದಿಲ್ಲ. ಚಲನಚಿತ್ರವನ್ನು ಆನಂದದಿಂದ ಹಾಗೂ ಉತ್ಸಾಹದಿಂದ ಪಾಪ್ಕಾರ್ನ್ನೊಂದಿಗೆ ಆನಂದಿಸಿ. ಮತ್ತೆ ನಮ್ಮಂಥ ಚಿಗುರುವ ಪ್ರತಿಭೆಗಳಿಗೆ ನಿಮ್ಮ ಆಶೀರ್ವಾದ ಬೇಕು. ಧನ್ಯವಾದಗಳು. The characters in the movie are just imaginary of the filmmaker, and we don't want to hurt any person, caste, creed or society. Watch the film as it is executed and enjoy the movie with popcorn. Thank you. ಇಲ್ಲೇನ್ರೋ ಮಾಡ್ತಿದ್ದೀರಾ? ನಾ ಹೇಳಿದೆ ತಾನೇ ಅವ್ನಿಗೆ ಅಷ್ಟೆಲ್ಲ ಸಪೋರ್ಟು ಮೋಟಿವೇಶನು ಬೇಡ ಮಚ್ಚ ಅಂತ. ಸ್ವಲ್ಪ ಅವ್ನ ರೂಮ್ ಹತ್ರ ಹೋಗಿ ನೋಡಿ. ಅವ್ನ ಲೈಫ್ನ ಇದು ಏನು ಮಾಡಿಬಿಟ್ಟಿದ್ದಾನೆ ಮಚ್ಚ. ಅವನ ಕತೆ ಏನಂತ ಅವನಿಗೆ ಗೊತ್ತಷ್ಟೇ. ಯಾರು ಏನು ಮಾತಾಡ್ತಿದ್ಯಾ? ಎಲ್ಲೋ ಏನಾಯ್ತು? ಈ ಸಾಹೇಬ್ರ ಹೆಸರು ಸಚಿನ್. ಸಚಿನ್ ಅಂದ ತಕ್ಷಣ ಎಲ್ಲರ ತಲೆಯಲ್ಲೂ ಬಂದಿರೋ ಇಮ್ಯಾಜಿನೇಷನ್ ಕರೆಕ್ಟೇ ಇದೆ. ಇವರಪ್ಪ ಮಾಸ್ಟರ್ ಬ್ಲಾಸ್ಟರ್ನ ದೊಡ್ಡ ಹಾಗೂ ಅಪ್ಪಟ ಅಭಿಮಾನಿ. ಅದಕ್ಕೆ ಮಗನೂ ಕ್ರಿಕೆಟರ್ ಆಗಲಿ ಅಂತ ಈ ಹೆಸರೇ ಪ್ರೇರಣೆ. ನಮ್ಮ ಸಚಿನ್ ಕೂಡ ಅಪ್ಪನ ಆಸೆ ಥರ ಕ್ರಿಕೆಟ್ ಸಖತ್ತಾಗೇ ಆಡ್ತಾನೆ. ಆದರೂ ಇಂಜಿನಿಯರಿಂಗ್ ಪಾರ್ಟ್ ಟೈಮ್ ಥರ, ಫುಲ್ ಟೈಮ್ ಕ್ರಿಕೆಟ್ರೇ. ಬೈ ದ ವೇ, ಇವಂಗೆ ಇಂಜಿನಿಯರಿಂಗ್ ಸೀಟು ಹೆಂಗೆ ಸಿಕ್ತಂತ ಡೌಟಾ? ಸಾಹೇಬ್ರು ಹೇಳ್ತಾರೆ ಕೇಳಿ. ಆಬ್ವಿಯಸ್ಲಿ ರೀ, ಸ್ಪೋರ್ಟ್ಸ್ ಕೋಟಾ. ಲೈಫಲ್ಲಿ ಸ್ಮೈಲ್ ಇಲ್ಲ ಅಂದರೂ ಹಲ್ ತಿಕ್ತಾ ಇರೋ ಸಾಹೇಬ್ರೆ ಕಾರ್ತಿಕ್ ಸಚಿನ್ನ ಜಿಗಿರಿ ದೋಸ್ತ್. ಒಂಥರ ಹಾವು ಮುಂಗ್ಸಿ ಅಥವಾ ಟಾಮ್ ಆ್ಯಂಡ್ ಜೆರಿ ಕಾಂಬಿನೇಷನ್ ಅಂದರೂ ತಪ್ಪಿಲ್ಲ. ಕಾರ್ತಿಕ್ ಇಲ್ಲೇ ರೂಮ್ ಮಾಡಿ ಇಂಜಿನಿಯರಿಂಗ್ ಓದ್ತಾ ಇರೋದು. ಅಮ್ಮ, ಅಕ್ಕ, ತಂಗಿ ಎಲ್ಲರೂ ಚಬ್ಬಿಯಲ್ಲೇ ಇರೋದು. ಚಬ್ಬಿ ಗಣಪತಿ ಆಶೀರ್ವಾದದೊಂದಿಗೆ ಈ ಹುಡುಗ ವಿದ್ಯಾಭ್ಯಾಸದಲ್ಲಿ ತುಂಬ ಬುದ್ಧಿವಂತ. CETಯಲ್ಲಿ 999ನೇ ರ್ಯಾಂಕು. ಅದಕ್ಕೆ ಇಂಜಿನಿಯರಿಂಗ್ ಸೀಟು ಮೆರಿಟಲ್ಲೇ ಗಿಟ್ಟಿಸ್ಕೊಂಡಿರೋದು. ಸರಸ್ವತಿ ಪುತ್ರರಾದ ನಮ್ಮ ಶ್ರೀ ಕಾರ್ತಿಕ್ ಅವರೇ ಗುರಿ ಏನಂತ ಹೇಳ್ತಾರೆ ಕೇಳಿ. ಮನೆ ಜವಾಬ್ದಾರಿನೇ ನನ್ನ ಗುರಿ. ಹರೀಶ್ ನಮ್ಮ ಕಥೆಯ ಕುಬೇರ ಅಂದರೂ ತಪ್ಪಿಲ್ಲ. ಅಪ್ಪ ಮಾಡಿರೋ ಆಸ್ತಿ ಏನು ಕಮ್ಮಿ ಇಲ್ಲ, ಆದರೂ ಹುಡುಗ ಡೌನ್ ಟು ಅರ್ತ್. ಇವನು ಅಪ್ಪು ಸರ್ ಅವರ ದೊಡ್ಡ ಅಭಿಮಾನಿ. ಅಪ್ಪು ಸರ್ ಹೇಳಿದಾಗೆ ವಿದ್ಯೆ ಹೊಂದಿದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ ಅನ್ನೋ ಮಾತೇ ಇವನಿಗೆ ಸ್ಫೂರ್ತಿ. ಅದಕ್ಕೆ ಆದ ಕಾರಣ ಇವರು ಕೂಡ ಇಂಜಿನಿಯರಿಂಗ್ ಮಾಡ್ತಾ ಇರೋದು. ಮದುವೆ ಇನ್ವಿಟೇಷನ್ನಲ್ಲಿ ಹೆಸರು ಪಕ್ಕ BE ಅಂತ ಬೋಲ್ಡ್ ಲೆಟರ್ಸಲ್ಲಿ ಸ್ಟೈಲ್ ಆಗಿರಲಿ ಅಂತ ಅಷ್ಟೇ. ಬಟ್ ಸ್ಟಿಲ್ ಈಸ್ ದ ಬೆಸ್ಟ್ ಮೋಟಿವೇಟರ್ ಇನ್ ದ ಸರ್ಕಲ್, ಈಸ್ ಆಲ್ವೇಸ್ ಕೂಲ್ ಆ್ಯಂಡ್ ಸಿಂಪಲ್ ಲಿವಿಂಗ್ ಗೈ. ಇವನಿಗೆ ಸೀಟ್ ಹೆಂಗೆ ಸಿಕ್ತಂತ ಗೊತ್ತಾಗಿರ್ಬೇಕಲ್ಲ. ಮ್ಯಾನೇಜ್ಮೆಂಟ್ ಸೀಟ್. ಇವ್ರು 3 ಜನರ ದೋಸ್ತಿ ಇವ್ರು ಟ್ರಿಪಲ್ ಸೀಟಲ್ಲೇ ಹೋಗೋದು ನೋಡಿ ಗೊತ್ತಾಗುತ್ತೆ. 2x3 ಟೀನೇ ಆಗಲಿ ಅಥವಾ ಒಂದೇ ಸಿಗರೇಟೇ ಇರಲಿ, ಇಲ್ಲ ಒಮ್ಮೆ ನೋಡೋ ಸಿನಿಮಾನೇ ಆಗಲಿ ಅಥವಾ ರಾತ್ರಿ ಪಾರ್ಟಿ ಬ್ರ್ಯಾಂಡೇ ಇರಲಿ, ಎಲ್ಲ ಒಂದೇ. ವಿಚಾರಗಳು, ಲೈಫ್ ಸ್ಟೈಲು ಬೇರೆ ಬೇರೆ ಇದ್ದರೂ ಒಗ್ಗಟ್ಟಾಗಿ ವಿಶ್ವಾಸಕ್ಕೆ, ಸ್ನೇಹಕ್ಕೆ ಯಾವಾಗಲೂ ಒಂದೇ. ಈ ತ್ರಿಮೂರ್ತಿಗಳು ಕಾಲೇಜ್ಗೆ ವರ್ಲ್ಡ್ ಫೇಮಸ್. ಇವ್ರ ಕತೆ ಇನ್ನು ಮುಂದೆ ನಿಮ್ಮ ಜೊತೆ. ಲೈಟ್ಸ್, ಕ್ಯಾಮ್ರಾ, ಆ್ಯಕ್ಷನ್.
ಎದ್ಯಾ ಮಗನೇ ಕಾಲೇಜಲ್ಲಿದ್ದೀಯಾ ಏನು ಮತ್ತೆ ಬಂಕ ಈ ಸಲ 6ನೇ ಸೆಮ್ ಮಗನೇ 3ನೇ ಸೆಮ್ ಕಮ್ಮಿ ಪರ್ಸೆಂಟೇಜ್ ಮಾಡಿ ನನ್ನ ಮನಸ್ಸು ನೋವು ಮಾಡ್ದಂಗೆ ಮತ್ತೆ ಮಾಡಬೇಡಪ್ಪ. ಅಕ್ಕನ ನೋಡೋಕ್ಕೆ ಹುಡುಗನ ಕಡೆಯವ್ರು ಬಂದಿದ್ರು, ನಾನೇ ಮನಸ್ಸಿಲ್ಲ ಅಂತ ಹೇಳಿಬಿಟ್ಟೆ ಮಗನೇ. ಮದುವೆ ಅಂದರೆ ಸುಮ್ಮನೆನಾ? ಖರ್ಚೋರೋ ಶಕ್ತಿ ಇನ್ನೂ ಇಲ್ಲ ಅಲ್ವಾ? ಅಷ್ಟೇ ಅಲ್ಲಪ್ಪ, ನಿನ್ನ ತಂಗಿ ಈ ಸಲ 10th ಬೇರೆ, ಫೀಜು ಬಸ್ ಪಾಸು ಅದು ಇದು ಅಂತ ಖರ್ಚು ಬೇರೆ. ನಾನು ಪಿಕೋ ಫಾಲ್ಸು ಟೈಲರಿಂಗ್ ಅಂತ ಎಷ್ಟಂತ ದುಡೀಲಿ? ನೀನು ಕೂಡ ಸಿಟಿಲಿ ಪಾರ್ಟ್ ಟೈಮ್ ಜಾಬ್ ನೋಡ್ಕೊ ಮಗನೇ, ಹಾಂ ಖರ್ಚು ಗೊತ್ತಲ್ಲ. ಇಷ್ಟು ಮಾತಾಡ್ದೆ ಅಂತ ಬೇಜಾರಾಗಬೇಡ, ಓದ್ಕೊ ಮಗನೇ. ಹಾಂ ಸರಿ. ಓದ್ಕೊ, ಇಡ್ಲಾ? ಒಂದು ಸಿಗರೇಟ್ ಕೊಡಮ್ಮ. ಸಿಗರೇಟ್ ಸುಟ್ಟರೆ ಬೂದಿ ಆಗೋದಷ್ಟೇ. ಪ್ರಾಬ್ಲಮ್ನ ಫೇಸ್ ಮಾಡೋದು ಕಲಿಬೇಕು ಫಸ್ಟು, ಸ್ಕಿಪ್ ಮಾಡೋದ್ನಲ್ಲ. ಬಾಬಾಜಿ ತಾವು ಕೂಡ ಸೇತಿರಲ್ಲ, ಅದು ಸಿಗರೇಟಾ ಅಥವಾ ಪ್ರಸಾದನಾ? ನಾನು ಹೇಳ್ತಾ ಇರೋದು ಇವಾಗ ತಮಾಷೆನೇ ಆಗಿರ್ಬೋದು, ಆದರೆ ಸತ್ಯನೇ. ಆವಾಗ ನಿಂಗೆ ನಾನೇ ಗುರು ಆಗಬೇಕು, ತಿಳ್ಕೊ. ನಿಮ್ಮಂಥ ಗುರುನ ಪಡೆಯೋಕ್ಕೆ ನಾನು ಯಾವ ಜನ್ಮದ ಪುಣ್ಯ ಮಾಡಿದ್ನೋ, ಈ ಜೀವನ ಪಾವನವಾಯಿತು. ಗುರುಗಳೇ, ನಿಮ್ಮ ಪಾದಾರವಿಂದಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಎಷ್ಟೇ ನೋವಿದ್ರು ಟೆನ್ಷನ್ ಇದ್ರು ನಿಮ್ಮಂಥ ಫ್ರೆಂಡ್ಸ್ ಇದ್ದೀರ ಅಂತ ಮಚ್ಚ ನಾನು ಹ್ಯಾಪಿಯಾಗಿರೋದು. ನಿಮ್ಮ ಋಣ ತೀರ್ಸೋಕ್ಕೆ ಆಗೋದಿಲ್ಲ ಅನಿಸುತ್ತೆ. ಆದಷ್ಟು ಬೇಗ ಒಂದು ಕೆಲಸ ಸಿಕ್ಕರೆ ಸಾಕು ಮಚ್ಚ. ನೀನು ಕೆಲಸ ಮಾಡೋನ್ಕಿನ್ನ ಕೆಲಸ ಕೊಡುವಷ್ಟು ಬೆಳಿತೆ ಮಚ್ಚ. ರಿಮೆಂಬರ್ ಮೈ ವರ್ಡ್ಸ್. ನಮ್ಮ ಗುರುಗಳು ಹೇಳಿದೆ ಅಂದರೆ ಮುಗೀತು. ಆ ಮಾತು ಸತ್ಯ ಸತ್ಯ ಸತ್ಯ, ಅಕ್ಷರ ಸಹ ಹಾಗೇ ಆಗುತ್ತೆ. ಜೈ ಬಾಬಾಜಿ. ನಾಳೆ 6 ಸೆಮ್ ರಿಸಲ್ಟ್ಸ್ ಮಚ್ಚ, ನೆನ್ಪಾರ್ಬಿಟ್ಟಿದೆ. ಚಿಲ್ ಔಟ್ ಗೈಸ್, ಆಲ್ ಔಟ್ ಅಂತರೂ ಆಗಲ್ಲ, ಡ್ರಾ ಮ್ಯಾಚ್ ಆಗ್ಬೋದು. ಆದರೂ ಸೂಪರರ್ ಇದೆ, ಇಲ್ಲಾಂದರೆ ಒಂದಿಲ್ಲ 2 ರನ್ನಿಂದ ಸೋಲ್ಬೋದು ಅಷ್ಟೇ. ಇವ್ನು ಯಾವಾಗಲೂ ಕ್ರಿಕೆಟ್ ಲ್ಯಾಂಗ್ವೇಜಲ್ಲೇ ಮಾತಾಡೋದು. ಆದರೂ ನಾವೆಲ್ಲ ಪಾಸಾಗಿ ವರ್ಲ್ಡ್ ಕಪ್ ಗೆದ್ದರೆ ಸಾಕು. ಒಟ್ಟಿನಲ್ಲಿ ಇಂಜಿನಿಯರಿಂಗ್ನ 6ನೇ ಮೆಟ್ಲು ಇದ್ದರೆ ಸಾಕು. ನಮ್ಮ ಗುರುಗಳು ನಮ್ಮಿಂದ ಪ್ರೇರಣೆ ಆಗ್ಬಿಟ್ಟಾರ ಅನ್ಸುತ್ತೆ. ಪಕ್ಕ ನಾನೇ ಮಚ್ಚ ಮ್ಯಾನ್ ಆಫ್ ದಿ ಮ್ಯಾಚ್, ಬರ್ದಿಟ್ಕೋ. ಅಬ್ಬಬ್ಬ, ನಮ್ಮ ವಾಕಿಂಗ್ ಲೈಬ್ರರಿ ಕೂಡ ನಮ್ಮ ಮಾತಿನ ಸ್ಟೈಲ್ ಕಾಪಿ ಹೊಡ್ತಿದ್ದಾರೆ. ಏನು ಮಾಡ್ಬೇಕಪ್ಪ, ಸಾಹಸ ದೋಷ. ನಾಳೆ ಎಲ್ಲರೂ ಪಾಸಾದ್ರೆ ಸಾಕಷ್ಟೆ. ಸ್ವಲ್ಪ ಇಲ್ಲಿಂದ ನೋಡು ಬಾಬಾಜಿ. ಮಚ್ಚ ಲಾಸ್ಟ್ ನೀನೇ. ಕರೆಕ್ಟಾಗಿ ನೋಡು ಮಚ್ಚ, ಫಸ್ಟ್ ನಾನೇ, ಲಾಸ್ಟಿಂದ. ಚೇಂಜ್ ದ ಆ್ಯಂಗಲ್ ಆಫ್ ರಿವಿಷನ್ ಬಾಬಾಜಿ. ಮಚ್ಚ ನಾನು ತರ್ಡ್ ಮಚ್ಚ. ಯಪ್ಪ ಎಲ್ಲೋ? ಸಮಾಧಾನ ಸಮಾಧಾನ, ಲಾಸ್ಟಿಂದ ತರ್ಡು ಅಂದೆ. ಮತ್ತೆ ನಮ್ಮ ವಾಕಿಂಗ್ ಲೈಬ್ರರಿ? ಆಬ್ವಿಯಸ್ಲಿ ಮಚ್ಚ, ಫಸ್ಟ್ ರ್ಯಾಂಕ್ ಟು ಕಾಲೇಜ್. ಆದರೂ ಮಚ್ಚ, ಕಾರ್ತಿಕ್ ನಮ್ಮ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ಎಷ್ಟು ಖುಷಿ ಅಲ್ವಾ? ಕಾಲೇಜ್ಗೆ ಟಾಪರ್ ಇವತ್ತು. ಆದಷ್ಟು ಬೇಗ ಅವ್ನು ಕನ್ಸಿಡರ್ ಸಾಕು ಮಚ್ಚ. ತಡಿ ಮಚ್ಚ, ಕಾರ್ತಿಕ್ಗೆ ಕಾಲ್ ಮಾಡ್ತೀನಿ. The number you have dialed is currently. ಹಲೋ. Karthik finishes off in style. Magnificent ranking. Karthik is topper after 2 years. The party is about to start. HOD is happy. Girls are burning. Babaji is so happy and I am proud of you. ನಾ ಹೇಳಿದ್ದೆ ಮಚ್ಚ, ನಾನೇ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ. ಮತ್ತೆ ರಾತ್ರಿ ಅಡ್ಡದಲ್ಲಿ ಪಾರ್ಟಿ. ಎಣ್ಣೆ ನಮ್ದು, ಊಟ ನಿಮ್ದು, ಇಲ್ಲ ಊಟ ನಮ್ದು. ಎಣ್ಣೆ ನಿಮ್ದಾ? ಆಯ್ತು ಮಚ್ಚ, ನಾನೇ ಪಾರ್ಟಿ ಕೊಡ್ತೀನಿ. ಪೆವಿಲಿಯನಲ್ಲಿ ಸಿಗೋಣ. ತಡಿ ಅಮ್ಮ ಕಾಲ್ ಮಾಡ್ತಿದ್ದಾರೆ. ಅಮ್ಮ, ರಿಸಲ್ಟ್ಸ್ ಬಂತು, ನಾನೇ ಫಸ್ಟ್ ರ್ಯಾಂಕ್. ಅಯ್ಯೋ, ರ್ಯಾಂಕಿಗೆ ಏನು ದುಡ್ಡು ಬರ್ತಾ ಮಗನೇ? ಈಗ ಇನ್ನೂ ರ್ಯಾಂಕ್ ತೊಗೊಂಡ್ರೆ ಸಾಲ ತೀರ್ಬೇಕಲ್ವಾ? ನಮ್ಮ ಪಕ್ಕದ ಮನೆ ಪ್ರಕಾಶ್ ಯೂನಿವರ್ಸಿಟಿ ಟಾಪರ್ ಆದರೂ ಕೆಲಸ ಇಲ್ಲ, ಪಗಾರ ಇಲ್ಲ. ಏನು ಮಾಡ್ಬೇಕು ಬಿಡಪ್ಪ. ಆಯ್ತು, ಇಡ್ತೀನಿ. ಆಯ್ತಮ್ಮ. ಹಾಂ ಮಚ್ಚ. ಅಮ್ಮ ಫುಲ್ ಖುಷ ಮಚ್ಚ. ರಾತ್ರಿ ಮಾತಾಡೋಣ ಬಿಡು ಮಚ್ಚ. ರಾತ್ರಿ ಮಾತಾಡೋಣ ಬಿಡು ಮಚ್ಚ. ಅಬ್ಬಾ, ಅಂತೂ ಇಂತೂ ರಾಮ್ ಸೇತುವೆ ಕಟ್ಟಿದಾಗೆ ನಾವು ಸೇತುವೆ ಕಟ್ಟಿ ಜಂಡ ಆರಿಸೋ ರೀತಿ ಮಗ. ಈ ಫೀಲಿಂಗು ಏನೋ ಒಂಥರ ಖುಷಿ ಪ್ರತಿ ಸಮ ಪಾಸ್ ಆದಾಗ. ನಿನ್ನ ಸೇತುವೆ ಕಲ್ಲೆತ್ತೋ ಬದಲು ಬರೀ ಮಂದಿ ಕಲ್ಲಿನ ಮೇಲೆ ಜೈ ಶ್ರೀರಾಮ್ ಬರೋದಾಯ್ತು. ಎಷ್ಟಾಯ್ತಪ್ಪ ಸಾಹೇಬ್ರ ಸ್ಕೋರ್? ನಮ್ಮ ಸ್ಕೋರ್ ಬಗ್ಗೆ ನಿನ್ಗೆ ಯಾಕಪ್ಪ ಆಸಕ್ತಿ? ನಮ್ಮ ಸ್ಟ್ರೈಕ್ ರೇಟ್ ನಮ್ಗೆ ಗೊತ್ತು. ನೀ ರ್ಯಾಂಕರ್ ಅಂತ ಹೇಳೋದಿನ ಬೇಕಾಗಿಲ್ಲ ಬಿಡು. ರ್ಯಾಂಕರ್ ಆಗಬೇಕಂತ ನಾನು ಎಜುಕೇಷನ್ ಮಾಡ್ತಿಲ್ಲ ಮಚ್ಚ. ಒಂದು ಒಳ್ಳೆ ಕೆಲಸ ಸಿಕ್ಕರೆ ಸಾಕು. ನಮ್ಮ ಅಮ್ಮನೆಲ್ಲ ಲೋನು, ಅಕ್ಕನ ಮದುವೆ, ತಂಗಿ ಎಜುಕೇಷನ್ ಆಗುತ್ತೆ ಅಂತ ಒಂದು ಆಸೆ ಅಷ್ಟೇ.
ಪಾ ಇಬ್ರು ಬರೋ ಮೊದಲು ಸೆಮ್ ಎಕ್ಸಾಮ್ ಓದಿರೋದಷ್ಟೇ, ಇಂಜಿನಿಯರಿಂಗ್ ಅಲ್ಲ. ಫಸ್ಟ್ ಲೀವ್ ದ ಮೂಮೆಂಟ್ ಮಚ್ಚ. ಮೊದಲು ಸಿಕ್ಕಿರೋ ಜೀವನ ಎಂಜಾಯ್ ಮಾಡ್ರೋ. ಪಾಸ್ಟ್ ನಮ್ಮ ಕೈಲಿಲ್ಲ, ಫ್ಯೂಚರ್ ಏನೋ ಗೊತ್ತಿಲ್ಲ. ಯಾಕೋ ಈ ಕೆರಿಯರ್ ಫ್ಯೂಚರ್ ಎಲ್ಲ ನೋಡು. ಬೇರೆ ಎಕ್ಸಾಂಪಲ್ತು, ಚಿಲ್ಲಿದ್ರೇ ಟೇಸ್ಟು. ಹಾಗೆ ನಾವು ಚಿಲ್ಲಿದ್ರೇ ಲೈಫ್ನ ಟೇಸ್ಟ್ ಮಾಡ್ಬೋದು, ಇಲ್ಲಾಂದರೆ ವೇಸ್ಟು. ಸುಮ್ಮನೆ ಅಷ್ಟೇ ಮಾಡೇ ಬೇಡಾರಷ್ಟು. ಬನ್ನಿ ಎಂಜಾಯ್ ಮಾಡೋಣ, ಚಿಕನ್ ರೋಸ್ಟು. ಅಣ್ಣ ನನ್ನ ಮಗನ್ ಹಾಕಣ ಬೀರು ಗ್ಲಾಸ್ಗೆ. ಧಮಾರ್, ಇಷ್ಟೇ ಜೀವನ. ಬೆಳಿಗ್ಗೆ ನಾನು ಅವನಿಗೆ ಬಾಬಾಜಿ, ರಾತ್ರಿ ಅವನು ನನಗೆ ಬಾಬಾಜಿ. ಅದಿರಲಿ, ಇವನೆಲ್ಲ ಹೋಗ್ತಿದ್ದಾನೆ? ಮೋಸ್ಟ್ಲಿ ಹಿಮಾಲಯಕ್ಕೆ ಹೋಗ್ತಿರ್ಬೇಕು. ಧಮಾರ್, ಇಷ್ಟೇ ಜೀವನ. ಕಾರ್ತಿಕ್ ಧಮಾರ್ ಧಮಾರ್, ಜೀವನ ಜೀವನ, ಇಷ್ಟೇ ಇಷ್ಟೇ. ರ್ಯಾಂಕ್ ಬಂದಿದ್ದು ನಾನು, ಟೈಟ್ ಆಗಿದ್ದು ಇವನು. ಥು, ಕಬ್ಬು ವಾಸನೆ. ಧಮಾರ್ ಜೀವನ, ಇಷ್ಟೇ ಅಷ್ಟೇ. Hello sir, this is Pallavi calling from Dhanalakshmi Bank. ಹಾಂ, ಹೇಳಿದೆ ಲಕ್ಷ್ಮಿ. Sir, this is Pallavi sir. ಹಾಂ, ಹೇಳಿ ಪಲ್ಲವಿ. Are you interested in personal loan sir? ಲೋನಾ? ನಂಗ? ಯಾರ್ರೀ ನಂಬರ್ ಕೊಟ್ಟಿದ್ದು? ನಿಮ್ಮ ಫ್ರೆಂಡ್ ಲೀಡ್ ಕೊಟ್ಟಿದ್ರು ಸರ್. ನಂಗೆ ಇರೋದೇ ಇಬ್ರು ತುಕಾಲಿ ಫ್ರೆಂಡ್ಸು. ಒಬ್ಬನು ನನಗೆ ಲೋನ್ ಕೊಡ್ತಾನೆ, ಪಕ್ಕ ಇನ್ನೊಬ್ಬನೇ ಇಂಥ ಕೆಲಸ ಮಾಡಿರ್ಬೇಕು. ಲೇ ಸಚಿನ, ಯಾವುದೋ ಬ್ಯಾಂಕ್ ನಂಬರ್ ಕೊಟ್ಟಿದ್ಯಾ? ಯಾರೋ ಪಲ್ಲವಿ ಕಾಲ್ ಮಾಡಿದ್ದಾರೆ. ಧಮಾರ್, ಇಷ್ಟೇ ಜೀವನ. ಧಮಾರ್ ಜೀವನ. ರೀ ಪಲ್ಲವಿ ಅವರೇ, ಲೋನ್ ಏನೋ ಓಕೆ, ಆದರೆ ತೀರ್ಸೋದು ಕಷ್ಟ ಅಲ್ವಾ? ಬೈದವೇ ಏನು ನೋಡಿ ನನಗೆ ಸಾರಿ ಲೋನ್ ಕೊಡ್ತಿದ್ದೀರಾ? ಸಿಬಿಲ್ ಸ್ಕೋರಾ, ಸೆಮಿಸ್ಟರ್ ಸ್ಕೋರಾ? ಸಾರಿ ಸರ್, ಗೊತ್ತಿಲ್ಲ. ಬಟ್ ಸ್ಟಿಲ್ ನೈಸ್ ಟಾಕಿಂಗ್ ಟು ಯು. ಲೋನ್ ಬೇಕಾದರೆ ಕಾಲ್ ಮಾಡಿ, ಈ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಗುಡ್ ಡೇ ಸರ್. ನೈಸ್ ಟಾಕಿಂಗ್ ಟು ಯು ರೀ. ಗುಡ್ ಡೇ ಟು. ಲೇ ಸಚಿನ, ಎದ್ದೇಳೋ, ಮನೆ ಬಂತು. ಗುಡ್ ಮಾರ್ನಿಂಗ್ ಅಂಕಲ್. ಬಾಯ್ ಮಚ್ಚ. ಸಂಜೆ ನಿಂದೆ ಪ್ರಾಕ್ಟೀಸ್ ಇದೆ, ಗ್ರೌಂಡಲ್ಲಿ ಸಿಗೋಣ. ಬಾಯ್, ರೆಸ್ಟ್ ಮಾಡು. ನಿನ್ನ ಅಕ್ಕನ್ ಅಲ್ಲೇ ನೋಡ್ತೀರಾ? ಇಲ್ಲಾಕ್ರೋ ಇಲ್ಲಾಕ್ರಿ, ಅಲ್ಲೇ ನೋಡ್ತಿದ್ದೀರಾ? ಇಲ್ಲಾಕ್ರೋ ಇಲ್ಲೇ, ಅಲ್ಲಿ ಥೂ, ಇಲ್ಲಾಕ್ರೋ ಇಲ್ಲಾಕ್ರಿ. ಕ್ರಿಕೆಟ್ನ ಜೆಂಟ್ಲ್ಮನ್ಗೆ ಅಂತಾರೆ, ಇವ್ನು ನೋಡಿದ್ರೆ ಅಕ್ಕ ನಮ್ಮನ್ನ ಅಂತಾರೆ. ಇವ್ನು ಸೂಟ್ ಆಗುತ್ತಾ ವಿಷಯ? ಕ್ರಿಕೆಟಲ್ಲಿ ಸ್ಲೆಡ್ಜಿಂಗ್ ಕೂಡ ಒಂದು ಟ್ರೆಂಡ್ ಮಚ್ಚ. ಆ್ಯಕ್ಚುಲಿ ಇವನ ಹೆಸರು ವಿರಾಟ್ ಅಂತ ಇಡಬೇಕಿತ್ತು. ಯಾಕಂದರೆ ಆಟ ಅಂತ ಬಂದರೆ ಇವನು ಹಠವಾದಿ ಅಷ್ಟೇ ಅಲ್ಲ, ಛಲಗಾರ ಕೂಡ. ಸ್ವಲ್ಪ ಅಗ್ರೆಸಿವ್ ಬ್ಯಾಟಿಂಗ್ ಇದ್ದರೂ ಪಕ್ಕಾ ಕಿಂಗ್ ಮಚ್ಚ. ಏನು ಹೋಪ್ ಅಲ್ವಾ ಇವನಿಗೆ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗ್ತಾನೆ ಅಂತ? ಡೈಲಿ ಪ್ರಾಕ್ಟೀಸ್ ಮಾಡ್ತಾನೆ ಪಾಪ. ಇವನು ಕೂಡ ಸೆಲೆಕ್ಷನ್ ಎಲ್ಲ ಸೆಕೆಂಡ್ರಿ ಮಚ್ಚ. ಆಟ ಆಡುವಾಗ ಅವ್ನು ಖುಷಿ ನೋಡು, ಆ ಮುಖದಲ್ಲಿ ಬರೋ ಕಳೆನೇ ಬೇರೆ. ಸ್ಪೋರ್ಟ್ಸ್ ಯಾವಾಗಿದ್ರೂ ಲೈಫ್ ಲೆಸನ್ಸ್ ಕಲಿಸುತ್ತೆ ಮಚ್ಚ. ಹಲೋ, ಹೇಳಿ, ಏನೋ ಪ್ರೆಷರ್ ಅಂದ್ರಿ? ಏನಿಲ್ಲ ಬಿಡಿ, ಮತ್ತೆ ಯಾವಾಗಾದ್ರೂ ಹೇಳ್ತೀನಿ. ಆಫೀಸ್ ಮುಗೀತಾ? ಹಾಂ ಮುಗೀತು, ಕ್ಯಾಬಿಗೆ ವೆಯ್ಟ್ ಮಾಡ್ತಿದ್ದೀನಿ. ಬರಲ್ಲ ಪಿಕ್ ಮಾಡೋಕ್ಕೆ? ಬನ್ನಿ ಬನ್ನಿ, ನೀವು ನನ್ನ ಪಿಕ್ ಮಾಡೋಷ್ಟರಲ್ಲಿ ನಾಳೆ ಆಗುತ್ತೆ. ಹೌದಾ, ಯಾಕೆ? ಮಿಸ್ಟರ್ ಟಾಪರ್, ನಾನಿರೋದು ಹುಬ್ಳಿಯಲ್ಲಿ, ಬೆಂಗಳೂರಲ್ಲ. ನಿಮ್ಗೆ ಹೆಂಗೆ ಗೊತ್ತು ನಾನಿರೋದು ಬೆಂಗಳೂರಲ್ಲ ಅಂತ? ನಾವು ಬ್ಯಾಂಕ್ ಜನ ಸರ್. ಯಾರು, ಏನು, ಎಲ್ಲಿ, IT ಎಷ್ಟು, ಮನೆ ನಂಬರ್, ಲ್ಯಾಂಡ್ ಮಾರ್ಕ್ ಅಷ್ಟೇ ಅಲ್ಲ, ಬ್ಲಡ್ ಗ್ರೂಪ್ ಕೂಡ ಗೊತ್ತಿರುತ್ತೆ. ಯಾರ್ದು ಕಾಲು? ಫಸ್ಟ್ ಟೈಮ್ ಜೀವನದಲ್ಲಿ ನೀನು ಮಾತಾಡುವಾಗ ಇಷ್ಟು ನಾಚ್ಕೊಂಡಿದ್ದು, ನಕ್ಕಿದ್ದು, ಹಾಂ? ಏನು ಸಮಾಚಾರ? ಇರಲಿ, ವೆಲ್ ಪ್ಲೇಡ್ ಸಚಿನ್, ನಿಜ ಸಖತ್ತಾಗಿ ಆಡಿದೆ. ಥ್ಯಾಂಕ್ಸ್ ಮಚ್ಚ.
ಸಾರಿ ಮಚ್ಚ, ಕಾಲಲ್ಲಿ ಬಿಸಿ ಇದ್ದೆ. ಒಂದು ವಿಷಯ ಹೇಳಬೇಕು, ಸಂಜೆ ಹೇಳ್ತೀನಿ. ಇವ್ನು ಯಾವನೋ ಸೆಡೆ ನನ್ನ ಮಗ ಏನೋ ಹೇಳ್ದೆ ಹೋಗ್ತಾವನೆ. ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಮಚ್ಚ. ಜೀವನದಲ್ಲಿ ಎಲ್ರಿಗೂ ಆಗುತ್ತಲ್ಲ, ಅದು ನಂಗೆ ಕೂಡ ಆಗ್ತಿದೆ ಅನಿಸಿದೆ ಮಚ್ಚ. ಕೋವಿಡ ಮಚ? ಅಲ್ಲ ಥೂ, ಅದು ಮಚ್ಚ, ಎಲ್ರಿಗೂ ಆಗುತ್ತೆ, ಆದರೆ ಹೇಳ್ಕೊಳಕ್ಕೆ ನಾಚಿಕೆ ಅಲ್ವಾ? ಮೂಲವ್ಯಾಧಿ, ಐ ಮೀನ್ ಪೈಲ್ಸ್. ತಿಳ್ಕೊಳ್ಳಲಿ ಹರೀಶ, ಹೇಳಿ ಅವನಿಗೆ. ಮಚ್ಚ, ನಿಂಗಾಗಿರೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಷ್ಟೇ, ಸೀರಿಯಸ್ ಆಗಬೇಡ. ಬಾಬಾಜಿ ಸ್ವಲ್ಪ ಹೊತ್ತಲ್ಲಿ ಬ್ಯಾಲೆನ್ಸ್ ತಪ್ಪೋ ಟೈಮಲ್ಲಿ ಇದ್ಯಾವುದೋ ನಿಂದು ಇಂಬ್ಯಾಲೆನ್ಸ್ ಸ್ಟೋರಿ. ಸಂಜೆ ಒಂದು ಕಾಲಲ್ಲಿ ನಾಚ್ಕೊಂಡು ಮಾತಾಡೋಗ್ಲೇ ಗೊತ್ತಾಯಿತು ಸಾಹೇಬ್ರು ಲವಲ್ಲಿದ್ದಾರೆ ಅಂತ. ಹಾ, ಲವ್ವಾ? ಯಾರಿವಳು ಯಾರಿವಳು ಸೂಜು ಮಲೆ ಕಣ್ಣವಳು ಓ. ಸಚಿ ಸುಮ್ಮನಿರೋ. ಹರೀಶ, ಯಾಕೋ ನಿಂಗೆ ಖುಷಿಲ್ವಾ? ಅಥವಾ ನೀನು ಸಿಂಗಲ್ ಅಂತ ಜಲಸ? ಜಲಸಲ್ಲ ಮಚ್ಚ, ನೀನು ಹಾಳಾಗ್ಬಾರ್ದಂತ ಕನ್ಸರ್ನ್ ಅಷ್ಟೇ. ಅಷ್ಟರಲ್ಲಿ ಜಸ್ಟ್ 1 ಡೇ ಆಯಿತು ಕಾಲು ಟೆಸ್ಟು ಸ್ಟಾರ್ಟ್ ಆಗಿ, ಅದಕ್ಕೆಲ್ಲ ಲವ್ ಕಮಿಟ್ಮೆಂಟ್ ಎಲ್ಲ ಬೇಕಾ? ಅಚ್ಚಾ, ನಾನು ಆ್ಯಕ್ಚುಲಿ ಖುಷಿದೇನು. ಅವಳ ಟೆಕ್ಸ್ಟು, ಅವಳ ವಾಯ್ಸು ಏನೋ ಖುಷಿ ಕೊಡುತ್ತೆ. ಇರಲಿ ಬಿಡೋ. ಮರುಭೂಮಿಯಲ್ಲಿ ನೀರು ಸಿಕ್ಕಾಗೆ ಕಾರ್ತಿಕ್ಗೆ ಹುಡುಗಿ ಸಿಕ್ಕಳು. ಒಟ್ಟಿನಲ್ಲಿ ನಮ್ಮ ಸರ್ಕಲ್ನ ಶ್ರೀ 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 ವಾಕಿಂಗ್ ಲೈಬ್ರರಿ ಜೀವನದಲ್ಲಿ ಕಲರ್ಫುಲ್ ಪೇಜ್ ಟರ್ನ್ ಮಾಡೋ ಸಮಯ ಬಂತು ಅನ್ಸುತ್ತೆ. ಲವ್ ಫಾರ್ ಫಸ್ಟ್ ಸೈಟ್ ನೋಡಿದ್ದೆ ಮಚ್ಚ, ಲವ್ ಫಾರ್ ವಾಯ್ಸ್ ಕೇಳಿದ್ದೆ ಮಚ್ಚ, ಆದರೆ ಲವ್ ಫಾರ್ ಲೋನ್ ಸೆಕ್ ಫಸ್ಟ್ ಟೈಮ್ ಮಚ್ಚ ನೋಡಿದ್ದು ಕೇಳಿದ್ದು. ಸಚಿ ಸುಮ್ಮಿರೋ, ಅವ್ನಿಗೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಕಮಿಟ್ಮೆಂಟ್ಸ್ ಇದೆ. ಅದರಲ್ಲಿ ಇದಕ್ಕೆಲ್ಲ ಡಿಸ್ಟ್ರಾಕ್ಟ್ ಆಗಬಾರ್ದು ಅನ್ನೋ ಕನ್ಸರ್ನ್ ಇರಲಿ ಮಚ್ಚ. ಬಾಬಾಜಿ ತಾವು ಸ್ವಲ್ಪ ಅದಂಕೊಂಡಿರಿ, ಹುಡುಗ ಖುಷಿಯಲ್ಲಿದ್ದಾನೆ, ಹಾಳು ಮಾಡೋದು ಬೇಡ. ನಾಳೆ 3 ಮ್ಯಾಜಿಕಲ್ ವರ್ಡ್ಸ್ ಹೇಳ್ಬಿಡು ಮಚ್ಚ. ಹಾಂ ಮಚ್ಚ, ಹೇಳ್ತೀನಿ. ಗೋ ವಿತ್ ಎ ಫ್ಲೋ, ಬಹಳ ಯೋಚನೆ ಮಾಡಬೇಡ. ಲವ್ ಸಿಗೋ ಟೈಮಲ್ಲಿ ಫ್ರೆಂಡ್ಶಿಪ್ ಕೆಡುತ್ತೆ ಅನ್ನೋ ಟೆನ್ಷನ್ ಮಚ್ಚ. ಹರೀಶ್ನ ನಾನು ಮೇಂಟೈನ್ ಮಾಡ್ತೀನಿ, ಸ್ವಲ್ಪ ಹೊತ್ತಲ್ಲಿ ನಾರ್ಮಲ್ ಆಗ್ತೀನಿ ಬಿಡು ಮಚ್ಚ, ತಲೆ ಕೆಡ್ಸ್ಕೊಳ್ಕೋಬೇಡ. ಕಾರ್ತಿ ಒಂದೇ ಕನ್ಸರ್ನ್ ಮಚ್ಚ, ನೀನು ಹಾಳಾಗಬಾರ್ದು. ನೀನು ಅಂದ್ಕೊಂಡಿದ್ದೆಲ್ಲ ಆಗಬೇಕು, ಅದನ್ನು ನಾವಿಬ್ಬರು ನೋಡಬೇಕು. ಅಕ್ಕನ ಮದುವೆ, ತಂಗಿ IAS ಆಫೀಸರ್, ನೀನು ದೊಡ್ಡ ಕಂಪ್ನಿಲಿ CEO, ಅಮ್ಮ ಆಡಿ ಕಾರಲ್ಲಿ ರೇಷ್ಮೆ ಸೀರೆ ಉಟ್ಕೊಂಡು ಬರೋದು, ಎಲ್ಲ ಇಷ್ಟೇ ನನ್ನ ಆಸೆ. ನಿನ್ನ ಫ್ರೆಂಡಾಗಿ ಹೆದರಿಕೆ ಅಷ್ಟೇ, ಎಲ್ಲಿ ನಿನ್ನ ಫೋಕಸ್ ಹೋಗುತ್ತೋ ಅಂತ. ಮಚ್ಚ, ಐ ಪ್ರಾಮಿಸ್ ಇದೆಲ್ಲ ಮಾಡ್ತೀನಿ, ಆದರೆ ನೀನು ನನ್ನ ಜೊತೆ ಇರಷ್ಟೇ. ಇದನ್ನೆಲ್ಲ ಮಾಡಲಿಲ್ಲ ಅಂದರೆ ನೀನು ಮೀಸೆ ಗಡ್ಡ ಬೋಳಿಸಿ ಮೆರವಣೆ ಮಾಡ್ತೀನಿ ಮಗನೇ. ನಿಮ್ಮಪ್ಪ ಸಲೂನ್ ಬಿಸ್ನೆಸ್ ಚಾಲು ಮಾಡಿದ್ರು ಮಚ್ಚ, ಒಳ್ಳೆ ಬಿಸ್ನೆಸ್ ಬಿಡು. ಹೌದು ಬಂದ್ಬಿಡಿಲ್ಲೇ, ನಿಂಗೆ ಪಕ್ಕಾ ಬೋಲ್ಸೆ ಕಳಿಸ್ತೀನಿ ಮಚ್ಚ. ಬಾಯಲ್ಲಿ ರಾತ್ರಿ ಬಳಸ್ಕೊಬಾರ್ದು ಮಚ್ಚ, ಅದು ದರಿದ್ರ. ನೋಡು ಮಚ್ಚ, ದರಿದ್ರನೇ ದರಿದ್ರದ ಬಗ್ಗೆ ಸೆಮಿನಾರ್ ಕೊಡ್ತವನೇ ಶಿವ. ಶುಭೋದಯ ಮಚ್ಚ, ತಾವು ಈ ದಿನ ತಮ್ಮ ಪ್ರೀತಿ ಎಕ್ಸ್ಪ್ರೆಸ್ ಮಾಡಿ ಟೈಮ್ ಈಸ್ ಟೆಂಪರರಿ ಸೋ ಕಾಮನ್ ಐ ಲವ್ ಯು ಅಂತ ಹೇಳ್ಬಿಡು ಮಚ್ಚ. ಹಾಂ ಮಚ್ಚ, ಹೇಳ್ತೀನಿ. ಥ್ಯಾಂಕ್ಸ್ ಮಚ್ಚ. ಥ್ಯಾಂಕ್ಸ್ ಎಲ್ಲ ಬೇಡ ಮಚ್ಚ, ನಿಮ್ಮ ಮಗಳಂಗೆ ಅಂದರೆ ನಮ್ಗೆ ಇಷ್ಟ. ಸೊ ಆಲ್ ದ ಬೆಸ್ಟ್, ಬಾಯ್. The number you have dialed is currently busy. The number you have dialed is currently busy. The number you have dialed is currently busy. Please try later. ಹಲೋ, ಹಾಯ್ ಪಲ್ಲವಿ. ಎಷ್ಟು ಸತಿ ಕಾಲ್ ಮಾಡಿದೆ, ಪಿಕ್ಕೇ ಮಾಡಿಲ್ಲ. ದಿನಕ್ಕೆ 100 ಜನಕ್ಕೆ ಕಾಲ್ ಮಾಡಬೇಕು, ಮತ್ತೆ ಪಿಕ್ ಮಾಡಬೇಕು. ಆ ಟಾರ್ಗೆಟ್ ಅನ್ನೋ ಟೆನ್ಷನಲ್ಲಿ ನಿಂದೆಲ್ಲ ಪಿಕ್ ಮಾಡೋಕ್ಕಾಗುತ್ತೆ? ರೂಮಲ್ಲಿ ಕೂತು ಓದೋರ್ಗೂ ಮತ್ತು ಆಫೀಸಲ್ಲಿ ಕೂತು ಕೆಲಸ ಮಾಡೋರ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸರಿ, 1 ನಿಮಿಷ ಕೊಡ್ತೀನಿ, ಏನು ಮಾತಾಡ್ಬೇಕು ಹೇಳು. ಓ ಆಯಿತು. ಆ್ಯಕ್ಚುಲಿ ಒಂದು ಇಂಪಾರ್ಟೆಂಟ್ ಹೇಳಬೇಕಾಗಿತ್ತು, ಅದಕ್ಕೆ ಕಾಲ್ ಮಾಡಿದ್ದೆ. ಏನು ಲವ್ವಾ? ಅನ್ಕೊಂಡಿದ್ದೆ ಎಲ್ಲೋಗುತ್ತಪ್ಪ ಹುಡುಗರ ಬುದ್ಧಿ. ಒಬ್ಳು ಹುಡುಗಿ ತಾನಾಗೆ ಮೆಸೇಜ್ ಮಾಡಿ ಸ್ವಲ್ಪ ಏನೋ ಪರ್ಸನ್ ಬಗ್ಗೆ ತಿಳ್ಕೊಂಡ್ರೆ ಅವಳ ಮೇಲೆ ಭಾವನೆ ಹುಟ್ಬಿಡುತ್ತಲ್ಲ. 100ರಲ್ಲಿ 101 ನೀನು ಅಷ್ಟೇ. ಎಷ್ಟು ಜನ ನೋಡಿಲ್ಲ, ಅದೇನೋ ಅಂತಾರಲ್ಲ, ಬೆರಳು ಕೊಟ್ರೆ ಕೈನೇ ನುಂಗ್ತಾರಂತೆ. ಅದೇ ಥರ ಲೋನ್ ಕೇಳಿದರೆ ಬ್ಯಾಂಕೇ ಬೇಕನ್ನಪ್ಪ.
ಲಿಸನ್ ಮಿಸ್ಟರ್ ಟಾಪರ್, ಆ ದಿನ ನಂಬರ್ ಸೇವ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು ನಾನೇ. ಯಾಕಂದರೆ ಲೋನ್ ತೊಗೊಂಡ್ರೆ ಇಂಟ್ರೆಸ್ಟ್ ಕೇಳೋಕೆ, ಇಂಟ್ರೆಸ್ಟ್ ತೋರ್ಸೋಕ್ಕಲ್ಲ. ಸೊ ಲೋನ್ ತೊಗೊಂಡಿಲ್ಲ ಅಂದಮೇಲೆ ಇಂಟ್ರೆಸ್ಟ್ ಕಟ್ಟೋ ಅವಶ್ಯಕತೆನೇ ಇಲ್ಲ. ಹಾಗೆ ನಮ್ಮ ಮೇಲೆ ಇಂಟ್ರೆಸ್ಟ್ ತೋರಿಸೋ ಅವಶ್ಯಕತೆನೂ ಇಲ್ಲ. ಸೊ ದ ಫೈನಲ್ ಕನ್ಕ್ಲೂಷನ್ ಈಸ್ ವೆರಿ ಸಿಂಪಲ್. ದಿಸ್ ಬ್ಯಾಂಕ್ ಗಿವ್ಸ್ ಲೋನ್ ಫಾರ್ ಎ ಜೆಂಟಲ್ಮ್ಯಾನ್, ನಾಟ್ ಫಾರ್ ಚೀಪ್ ಕ್ರ್ಯಾಪ್ಸ್ ಲೈಕ್ ಯು. ಇಟ್ಸ್ ಬೆಟರ್ ಯು ಡಿಲೀಟ್ ಮೈ ನಂಬರ್. ಇನ್ನೊಂದ್ಸತಿ ಕಾಲ್ ಮಾಡಿದರೆ ಪಕ್ಕಾ ಪೊಲೀಸ್ ಕಂಪ್ಲೇಂಟೇ. ಗುಡ್ ಬಾಯ್. ಹಾಂ ಹೇಳು. ಹಲೋ ಕಾರ್ತಿ, ಅಕ್ಕನ್ ನೋಡಕ್ ಬಂದವರು ಮದುವೆಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲಪ್ಪ, ಈ ತಿಂಗಳು ಕೊನೆಯಲ್ಲಿ ಎಂಗೇಜ್ಮೆಂಟು ಮಾಡಿಕೊಡಿ ಅಂತ ಇದ್ದಾರೆ. ನಾನು ನಿನಗೆ ಹೇಳಿದ್ದೆ ಪಾರ್ಟ್ ಟೈಮ್ ಜಾಬ್ ನೋಡ್ಕೋ ಅಂತ. ನೀನೇನು ಸೀರಿಯಸ್ ಡಿಸಿಷನ್ ತಗೊಂಡಿಲ್ಲ ಅಲ್ಲ? ಸ್ವಲ್ಪ ಆದರೂ ನಮ್ಮ ಭಾವನೆ ಬೆಲೆ ಕೊಡು. ಶಭಾಷ್, ಭಾವನೆ ಬೆಲೆ. ಬಾ 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 ಅವ್ರಿಗೆ ಹೇಳು, ಮಗ ಜಸ್ಟ್ ಸತ್ತೋದ, ಇದ್ದಿದ್ದು ದುಡ್ಡೆಲ್ಲ ಮನೆಗೆ ಹೋಯ್ತು ಅಂತ. ಮಾತೆತ್ತಿದ್ರೆ ಸಾಲ, ಕೆಲಸ, ಸಮಸ್ಯೆ, EMI, ಅದು ಇದು. ಹೌದು, ಮಗ ಓದ್ತಿದ್ದಾನೆ, ಮೊನ್ನೆ ತಾನೇ ರ್ಯಾಂಕ್ ಬಂತು. ವೆರಿ ಗುಡ್, ಇನ್ನು ಓದು ಮಗನೇ, ಕಂಗ್ರ್ಯಾಚುಲೇಷನ್ಸ್. ಬೇಡಪ್ಪ ಹೋಗಿ, ನನ್ನ ಹತ್ತಾದ್ರೂ ಕಾಲ್ ಮಾಡ್ಬೇಕಮ್ಮ. ಆಯ್ತು, ನಿನ್ನ ಪ್ರಕಾರ ನನಗೆ ಕೆಲಸ ಸಿಕ್ತು ಅಂತಾನೆ ಇಟ್ಕೋ. ಅಷ್ಟಕ್ಕೆ ಮುಗಿತಾ? ಇಲ್ಲ, ಸ್ಟಾರ್ಟ್ ಆಯ್ತು ಸ್ಕೀಮ್ ಪ್ಲಾನಿಂಗ್. ಫ್ರೆಶರಾಗಿ ಅಪ್ಪಪ್ಪ ಅಂತ 50,000 ಸ್ಯಾಲ್ರಿ. ಆದರೆ ಫ್ರಿಜ್, ಅಕ್ಕನ ಲೋನು, ಅಪ್ಪನ ಸಾಲ, EMI, ಎಜುಕೇಷನ್ ಲೋನು ಎಲ್ಲ ಕಟ್ಟಿ ಉಳಿದು 10,000 ರಿಂದ 15,000. ಅಷ್ಟೇ ಅಲ್ಲಪ್ಪ, ಮನೆ ಬಾಡಿಗೆ, ಎಲೆಕ್ಟ್ರಿಕ್ ಬಿಲ್ಲು, ಸಂತೆ, ರೇಷನ್ನು ಎಲ್ಲ ಸೇರಿಸಿ ಉಳಿಯೋದು 0. ಆ ಬಿಗ್ ಬ್ಯಾಂಕ್ 0 ಅಷ್ಟೇ. ಇಷ್ಟು ಮಾಡೋನು ಅಮ್ಮ ಒಂದು ಕಾಫಿ ಅಂದರೆ ಸಾಕು, ಸಕ್ಕರೆ ಇಲ್ಲ, ಹಾಲ್ ರೇಟ್ ಇರುತ್ತೆ ಅಂತ ಮನಸ್ತಾಪನೆ ಬೇರೆ. ಅದೇ ಕ್ಯಾಪ್ನಲ್ಲಿ ಬರ್ತಾಳೊಬ್ಳು, ಅರ್ಧಾಂಗಿ ಹೆಸರಿಡೋನು, ಕರೆಕ್ಟಾಗಿ ಹೆಸರಿಟ್ಟವನೆ. ಇರೋದು ಒಂದು ಹಂಗೆ, ಅದರಲ್ಲಿ ಅರ್ಧ ಇವಳಿಗೆ ಬೇರೆ. ಮದುವೆ, ಬೀಗ್ರೂಟ, ಬಂಗಾರ, ಟ್ರಿಪ್ಪು ಅಷ್ಟೇ ಅಲ್ಲಪ್ಪ, 1 ಮಂತ್ 2 ಮಂತ್ ಅಂತ ಆ್ಯನಿವರ್ಸರಿ ಬೇರೆ. ಅಪ್ಪಿ ತಪ್ಪಿ ಡೇಟ್ ನೆನಪರಿದ್ರೆ ಮುಗೀತು, ವರ್ಲ್ಡ್ ವಾರ್ ಥರ ದೊಡ್ಡ ಫೈಟ್. ಮತ್ತೆ ಗೂಗಲಲ್ಲಿ ಸ್ಟೇಟಸ್ ಸರ್ಚ್ ಮಾಡೋದು, ಫೀಲಿಂಗ್ ಸ್ಯಾಡ್ ಸ್ಟೇಟಸ್ ಅಂತ ಡೌನ್ಲೋಡ್ ಮಾಡಿ 3 ಮಂದಿ ಮುಂದೆ ಕೆಟ್ಟ ಗಂಡ, ಹರಾಸ್ಮೆಂಟು, ಅದು ಇದು ಅನ್ನೋ ಟೈಟಲ್ ಬೇರೆ. ಇದೇ ಗ್ಯಾಪ್ನಲ್ಲಿ ಗಂಡು ಮಕ್ಕಳು ಸ್ಟಾರ್ಟ್ ಮಾಡಿರೋ ಸಿಗರೇಟ್ ಡ್ರಿಂಕ್ಸ್ನ ಹೆಚ್ಚು ಮಾಡ್ಕೊತಾರೆ. ಅವಾಗ ಮನೆಗೆ ಬಂದರೆ ಅನ್ಸ್ಕೋಬೇಕು, ಜಲ್ದಿ ಬಂದರೆ ಅನ್ಸ್ಕೋಬೇಕು, ವೇಟ್ ಗೇನ್ ಆದರೆ ಅನ್ಸ್ಕೋಬೇಕು, ವೇಟ್ ಲಾಸ್ ಆದರೆ ಅನ್ಸ್ಕೋಬೇಕು, ಸಂಡೇ ರೆಸ್ಟ್ ಮಾಡೋಣ ಅಂತ ಮನೇಲಿದ್ರು ಅನ್ಸ್ಕೋಬೇಕು, ಹೊರಗಡೆ ಹೋದ್ರು ಅನ್ಸ್ಕೋಬೇಕು. ರಾತ್ರಿ ಆದರೆ ಸಾಕು, ಮಲ್ಗೋ ಬದಲು ಇಡೀ ರಾತ್ರಿ ಒಬ್ಬ ಹುಡುಗ ತನ್ನ ಫ್ಯೂಚರ್ ಹೆಂಗೆ 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 ಅಂತ ಯೋಚನೆ ಮಾಡಿ ಬರೀ ಡಿಪ್ರೆಷನ್ ಅಲ್ಲ, ಹುಚ್ಚನಾಗ ಮಾಡಿಬಿಡುತ್ತೆ ಪ್ರಪಂಚ. ಮತ್ತೆ ಡಿಪ್ರೆಷನ್, ಓವರ್ ಥಿಂಕಿಂಗ್, ಹೇರ್ ಫಾಲ್ ಅಷ್ಟೇ ಅಲ್ಲ, ಮನಸ್ಸು, ಧೈರ್ಯ, ಕಾನ್ಫಿಡೆನ್ಸ್ ಎಲ್ಲ ಡೌನ್ಫಾಲ್ ಆಗುತ್ತೆ. ಅಷ್ಟಾದರೂ ಹುಡುಗರು ಯಾರಿಗೂ ಹೇಳ್ಕೋಬಾರ್ದು, ಚುಪ್ ಚುಪ್. ಯಾಕಂದರೆ ನಾವು ಹುಡುಗರು, ಅಳೋಕೆ ರೈಟ್ಸ್ ಇಲ್ಲ, ಬೇಜಾರಾದ್ರೆ ಕೇಳೋರಿಲ್ಲ, ಸಮಾಜಕ್ಕೆ ನಾವು ಬೇಕಾಗೇ ಇಲ್ಲ. ಅವನ ಅಕ್ಕನ್ ಅಪ್ಪ ಯಾಕೆ ನೇಣು ಹಾಕೊಂಡು ಸತ್ರು ಅಂತ ಈ ವಯಸ್ಸಲ್ಲಿ ಗೊತ್ತಾಗ್ತಿದೆ. ಅಲ್ಲಾದರೂ ನೆಮ್ಮದಿಯಾಗಿರಲಿ, ಯಾಕಂದರೆ ಈ ಪ್ರಪಂಚ ಗಂಡಸರಿಗೆ ಅಲ್ಲೇ ಅಲ್ಲ. ದೇವಸ್ಥಾನಕ್ಕೆ ಹೋದ್ರೆ ಶೋಕೆ ಅಂತಾರೆ, ಹಾರಿಗೆ ಹೋದ್ರೆ ಕುಡುಕ ಅಂತಾರೆ, ಹೆಂಡ್ತಿನ ಕೇರ್ ಮಾಡಿದ್ರೆ ಅಮ್ಮವ್ರ ಗಂಡ ಅಂತಾರೆ, ಅಮ್ಮನ ಲವ್ ಮಾಡಿದ್ರೆ ನೀನಿನ್ನೂ ದೊಡ್ಡವನ್ನೇ ಆಗಿಲ್ಲ ಅಂತಾರೆ. ಮುಂದಿನ ಜನ್ಮ ಅಂತ ಇದ್ರೆ ನಾಯಿಯಾಗಿ ಹುಟ್ಟಬೇಕು, ಅದು ಹೆಣ್ಣು ನಾಯಿಯಾಗಿ. ಅಟ್ಲೀಸ್ಟ್ ಯಾರಾದರೂ ಕೇರ್ ಮಾಡಿ ಅದು ಬಿಸ್ಕೆಟ್ ಹಾಕ್ತಾರೆ. ನನ್ನ ಜನ್ಮಕ್ಕೆ ಪ್ರತಿಯೊಬ್ಬ ಹುಡುಗರು ಬದುಕ್ತಾ ಇದ್ದಾರೆ ಅಷ್ಟೇ, ಬಾಳ್ತಾ ಇಲ್ಲ. ಆದರೆ ಸ್ಟೈಲಾಗಿ ಐ ಆಮ್ ಫೈನ್, ಹಿ ಹು ಆಹಾ ಅಂತ ಸ್ಮೈಲ್ ಮಾತ್ರ ಸಖತ್ತಾಗಿ ಮೇಂಟೈನ್ ಮಾಡ್ತಾರೆ. ಇಡಮ್ಮ ಫೋನ್ನ. ಬನ್ನಿ ಸರ್ ಬನ್ನಿ. ಏನು ಸಾಧನೆ ಮಾಡಿದ್ರು? ಸಂತೋಷನಾ? ನನಗಾಗಿರೋ ನೋವು ಅಂದರೆ ನಿಂಗೆ ತಮಾಷೆನಾ? ಹುಚ್ಚ, ನೋವು ಯಾವಾಗಿದ್ರೂ ತಾತ್ಕಾಲಿಕ. ಅಷ್ಟೇ ಅಲ್ಲ, ನೀನು ನಿನ್ನ ಜೀವ ಎರಡೂ ತಾತ್ಕಾಲಿಕನೇ. ಏನು? ಎಲ್ಲ ತಾತ್ಕಾಲಿಕನಾ? ಹಾಗಾದರೆ ಪ್ರೀತಿ, ಸಂಬಂಧ, ಜವಾಬ್ದಾರಿಗಳು ಇವೆಲ್ಲ ಏನು? ಒಬ್ಬ ಮನುಜನ ಪೂರ್ವಜನ್ಮದ ಕರ್ಮದ ಫಲಗಳೇ ಈ ಜೀವನ. ಇರು ಮೊದಲೇ ನನ್ನ ತಲೆ ಬ್ಲಾಸ್ಟ್ ಆಗ್ತಿದೆ, ಇಲ್ಲಿಂದ ಹೊರಡ್ತಿರು. ಇಲ್ಲಿ ಬಂದೋರು ಹೋಗ್ತಾರೆ, ಇದ್ದೋರಲ್ಲ. ಅದೇನು ಹೇಳ್ತಿದ್ದೆ ಸಿಂಪಲ್ ಆಗಿ ಹೇಳು, ನನ್ನ ಕೈಲಿ ನಿನ್ನ ರೋದನೆ ತಡ್ಕೊಳಕ್ಕಾಗ್ತಿಲ್ಲ. ಕ್ರಿಯಾಶೀಲಯುಳ್ಳ ಮೆದುಳಿಗೆ ಚಟವೆಂಬ ಬುದ್ಧಿಯ ರಚಿ, ಮೋಹವನ್ನು ಬೆನ್ನು ಹತ್ತಿ ಅಳೆದಾಡುವ ಹುಚ್ಚ ನೀನು. ಸಿಕ್ಕಿರ ಸಮಯ ವ್ಯರ್ಥ ಮಾಡಿ ಹೆತ್ತ ಕಳ್ಳನ್ನು ಭಿಕ್ಕಿಸಿ ಅಳಿಸಿ, ಭ್ರೂಣ ತಾನೊಳದೆ ಏನು ಮಾಡಲೆಂದು ಅರಿಯದೆ ದಿಗ್ಭ್ರಮೆಯಲ್ಲಿ ಆತ್ಮ ಹಾಗೂ ದೇಹದ ಜೊತೆ ಸಿಲುಕಿ ವಿಲವಿಲಾ ಒದ್ದಾಡಿದ ಪಾಪಿ ನೀನು. ನಿನ್ನ ರೋದನೆಗೆ ಮದ್ದೇ ಇಲ್ಲ,
ನಿನ್ನ ಆತ್ಮಕ್ಕೆ ಮುಕ್ತಿಯೇ ಇಲ್ಲ. ತಮ್ಮ ತಮ್ಮ ಕರ್ಮದ ಫಲಗಳು ತಾವೇ ಅನುಭವಿಸಬೇಕು. ಇದೇ ಕಲಿಯುಗದ ಆಟದ ನಿಯಮ. ಏನು? ಏನು ಒಬ್ಬನೇ ಮಾತಾಡ್ತಿದ್ಯಾ? ಯಾಕೋ ಏನು ನೋಡ್ತಾ ಇದೆಯಾ? ಹುಷಾರಿಲ್ವಾ? ಎಲ್ಲ ಓಕೆನಾ ಮಚ್ಚ? ನಡಿ ಮಚ್ಚ, ಒಂದು ರೌಂಡ್ ಹೋಗೋಣ, ಎಲ್ಲ ಕರೆಕ್ಟ್ ಆಗುತ್ತೆ. ಮಚ್ಚ, ಇಂಜಿನಿಯರಿಂಗ್ ಲಾಸ್ಟ್ ಇಯರ್ ಲಾಸ್ಟ್ ಅಂತಾರೆ, ಬಟ್ ಲಾಸ್ಟ್ 6 months ಲೆಕ್ಕಕ್ಕೆ ಇಲ್ಲ. ನಮ್ಮ ಫ್ರೆಂಡ್ಶಿಪ್ ಹೀಗೆ ಒಳ್ಳೆತಾ ಮಚ್ಚ? ನಾವೆಲ್ಲ ಎಲ್ಲೋ ಇದ್ವಿ, ಒಂದತ್ರ ಸೇರಿದ್ವಿ, ಕಷ್ಟ ಸುಖ ಅನ್ಸ್ಕೊಂಡ್ವಿ. ಎಲ್ರ ಕನಸು ಹಿಡಿಯಿರ್ಬೇಕು, ಜೀವನ ಪೂರ್ತಿ ಖುಷಿಯಾಗಿರ್ಬೇಕು. ಅಷ್ಟೇ ಅಲ್ಲಪ್ಪ, ನಮ್ಮ ಸಚಿನ್ ದೊಡ್ಡ ಕ್ರಿಕೆಟರ್ ಆಗಿ ಇಂಡಿಯಾ ಟೀಮ್ಗೆ ಆಡೋದನ್ನ ನೋಡಬೇಕು. ಕಾರ್ತಿಕ್ ದೊಡ್ಡ ಕಂಪ್ನಿಲಿ CEO ಆಗಬೇಕು. ಮತ್ತೆ ಎಲ್ಲರೂ ಆಟದಲ್ಲಿ ಸೇರಬೇಕು. 1 ಸಿಗರೇಟ್ 2/3 ಟೀ ದುಡ್ಡಿದ್ರೂ ನಮ್ಮ ಗೌರ್ಮೆಂಟ್ಲಿ ಲೆಕ್ಕ ಬರ್ಕೊಳ್ಳಿ ಅನ್ಬೇಕು. ಆ ಟೈಮ್ ಮತ್ತೆ ಬರುತ್ತಾ ಮಚ್ಚ? ಯಾಕೋ ಇಂಜಿನಿಯರಿಂಗ್ ಮುಗಿತಾ ಬಂದಾಗೆ ಎಲ್ಲರೂ ದೂರ ಹೋಗ್ತೀವಿ, ಒಬ್ರಿಗೊಬ್ರು ಸಿಗೋದೇ ಇಲ್ಲ ಅನ್ಸುತ್ತೆ ಮಚ್ಚ. ಎಲ್ಲ ಇದ್ರೂ ಏನೂ ಇಲ್ದಂಗೆ ಇದ್ದೆ ನಾನು. ನೀವು ಸಿಕ್ಕ ಮೇಲೆ ಏನೆಲ್ಲ ಇತ್ತು ಅನ್ನೋದನ್ನೇ ಮರ್ತೆ. ಆವಾಗ ಮಚ್ಚ ಗೊತ್ತಾಗಿದ್ದು ದೋಸ್ತಿ, ಫ್ರೆಂಡ್ಶಿಪ್, ಸ್ನೇಹ ಎಲ್ಲದಕ್ಕೂ ಮೀರಿ ಸಂಬಂಧ ಅಂತ. ರಕ್ತ ಹಂಚ್ಕೊಂಡಿಲ್ಲ, ಜಾತಿ ಬೇಕಾಗಿಲ್ಲ. ಸ್ಪಂದಿಸೋ ಮನ್ಸಿದ್ರೆ ಅದೇ ಸ್ವರ್ಗ ಅನ್ಸುತ್ತೆ ಮಚ್ಚ. ಐ ರಿಯಲಿ ಮಿಸ್ ಯು ಬೋತ್ ಮಚ್ಚ. ಯಾಕೋ ಇಷ್ಟು ಎಮೋಷ್ನಲ್ಲು? ನಿಂಗೆ ಗೊತ್ತಲ್ವಾ ಮಚ್ಚ, ನಾನು ಯಾವಾಗಿದ್ರು ಲೀವ್ ದ ಮೂಮೆಂಟ್ ಅನ್ನೋದು. ಯಾಕೆ ಗೊತ್ತಾ? ನಮ್ಮಮ್ಮ ಹೇಳ್ಕೊಟ್ಟಿದ್ದು ಲೆಸನ್ ಮಚ್ಚ. ಸಾಯೋ ಎಂದಿದ್ದೆ ನಾನು, ಕೈತು ತಿನ್ಸಿ ಲಾಲಿ ಆಡಿ ಮಲಗಿಸಿದ್ದು. ಆಮೇಲೆ ಬೆಳಗ್ಗೆ ಅಂದರೆ ಇಲ್ವೇ ಇಲ್ಲ, ಹಾರ್ಟ್ ಅಟ್ಯಾಕ್ ಅಂತೆ. ಕರೆಕ್ಟು, ಅವಳ ಹೃದಯ ಬಂಗಾರ ಮಚ್ಚ. ಬಂಗಾರಕ್ಕೆ ಬೆಲೆ ಜಾಸ್ತಿ ಅಂತ ಆ ದೇವರು ಅಟ್ಯಾಕ್ ಮಾಡಿ ತೊಗೊಂಡ್ಬಿಟ್ಟ ಅನ್ಸುತ್ತೆ. ಹೇ ಬಾಬಾಜಿ, ಹೀಗೆ ಜೀವ ಹೋದ್ರು ಖುಷಿಲಿದ್ದೀನೋ? ನಿಜವಾಗ್ಲೂ ಜೀವನ ಫುಲ್ಲೆಸ್ಟ್ ಲೀಡ್ ಮಾಡಿದೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್. ಸುಮ್ಮನಿರಲೇ. ಹೇ, ಕಾರ್ತಿಕ್ ರೂಮ್ಗೆ ಬಂದಿರೋ ವಿಷಯಗಳನ್ನೇ ನೆನಪಾರಿದ್ವಿ. ಅಯ್ಯೋ ಹೌದು. ಹೇ ಕಾರ್ತಿ, ಈ ಸಲ ಎಲೆಕ್ಷನ್ಗೋಸ್ಕರ ಎಕ್ಸಾಮು ಪ್ರಿಪೇರ್ ಅಂತೆ ಮಚ್ಚ, ಬರೀ 7 ದಿನ. ಹೌದು ಮಚ್ಚ, ಯಾಕೋ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದೆ, ಕಾಲೇಜ್ಗೂ ಬರಲಿಲ್ಲ. ಅದಕ್ಕೆ ರೂಮ್ಗೆ ಬಂದು ಈ ವಿಷಯ ಹೇಳೋದಿತ್ತು. ಮಕ್ಕ ನೋಡಿದ್ರೆ ಗೊತ್ತಾಗುತ್ತೆ ಈ ನನ್ನ ಮಗ ಲವ್ ಪ್ರಪೋಸಲ್ ಮಾಡಿದ್ದಾನೆ ಅಂತ. ದನ ಲಕ್ಷ್ಮಿ ಅವರು ಮಕ್ಕಕ್ಕೆ ಸಗಣಿ ಸಾರಿಸಿ ಫೋನ್ ಇಟ್ಟಿರ್ಬೇಕಲ್ಲ. ಹೋಗ್ಲಿ ಬಿಡು, ಧನಲಕ್ಷ್ಮಿ ಇಲ್ಲಾಂದ್ರೆ ಅಷ್ಟಲಕ್ಷ್ಮಿ, ಅವಳಿಲ್ಲಾಂದ್ರೆ MTV ಸುಬ್ಬಲಕ್ಷ್ಮಿ. ಯಾರಾದ್ರೂ ಸಿಗ್ತಾರೆ. ಈಗ ಎಕ್ಸಾಮ್ ಹತ್ರ ಫೋಕಸ್ ಮಾಡು. ಹೌದು ಮಚ್ಚ, ಮತ್ತೆ ರ್ಯಾಂಕರ್ ಆಗು. ಪಾರ್ಟಿ ನಾನು ಕೊಡ್ತೀನಿ. ನಮ್ಮ ಕಾರ್ತಿ ಮಾಡ್ತಾನೆ ಸಚ್ಚಿ, ನೋಡು ಪಕ್ಕಾ. ಶೋರ್ ಮಚ್ಚ. ಹೆಂಗೋ ಹೇಳ್ಬೇಕು ಇವರಿಗೆ. ಹರೀಶ್ ಮೊದಲೇ ಇವತ್ತು ಬೇಜಾರಲ್ಲಿದ್ದಾನೆ, ಸಚಿ ಕೂಡ ನಗ್ತಾ ಇದ್ದಾನೆ. ನಾನು ನೋವು ಹೇಳಿ ಉಪಯೋಗ ಇಲ್ಲ, ನಾಳೆ ಹೇಳ್ತೀನಿ ಬಿಡು. ಮಚ್ಚ, ನಿಂಗೊಂದು ವಿಷಯ ಹೇಳ್ತೀನಿ, ಹರೀಶ್ಗೆ ಹೇಳ್ಬೇಡ. ಮಚ್ಚ, ನಾನು ಡೈರೆಕ್ಟಾಗಿ ಕಾಲೇಜಲ್ಲೇ ಸಿಗ್ತೀನಿ, ಡ್ರೈವರ್ ಬಿಡ್ತಾನೆ. ಯಾಕೋ ಏನಾಯ್ತು? ಏನಿಲ್ಲ. ಹೇ ಹೇಳಲೇ. ಮಚ್ಚ, ಇಷ್ಟು ದಿನ ಪೇಪರ್ಸ್ ಬರೀ ಡ್ರಾಮಾ ಮಚ್ಚ ಮಾಡಿದ್ದು, ಏನು ಸ್ಟಡೀಸ್ ಮಾಡೇ ಇಲ್ಲ. ಲವ್ ಅಂತ ಅಂದ್ಕೊಂಡಿದ್ದೆ, ಅದರಿಂದ ಹೊರಗಡೆನೇ ಬಂದಿಲ್ಲ. ಮನೆಯಿಂದ ಕಾಲ್ಸ್ ಬೇರೆ ಇಗ್ನೋರ್ ಮಾಡಿಬಿಟ್ಟೆ. ಐ ಆಮ್ ಟೋಟಲಿ ಫ್ರಸ್ಟ್ರೇಟೆಡ್ ಮಚ್ಚ. ನನ್ನ ಜೊತೆ ನಾನು ಒಳಗಡೆ ಇರೋ ಆತ್ಮ ಮಾತಾಡುತ್ತೋ, ನಾನು ನೋಡಿ ದಿನಾಲೂ ನಾಗುತ್ತೆ. ನಾನೊಬ್ಬ ಲೂಸರ್ ಮಚ್ಚ. ಏ ಇಡಿಯಟ್, ಡಿಪ್ರೆಷನಾ? ಇರ್ಲಿ ಬಾ, ಅದು ಕಾಮನ್. ನನ್ನ ಮಾತು ಕೇಳು, ಏನಾಗಲ್ಲ. ಮತ್ತೆ ರೀಸ್ಟಾರ್ಟ್ ಮಾಡು, ನಾನಿದ್ದೀನಿ. ಹೆಂಗೋ ರೀಸ್ಟಾರ್ಟು? ನನ್ನ ಸ್ಟಾರ್ಟೇ ಸರಿ ಇಲ್ಲ. ರೀಸ್ಟಾರ್ಟ್ಗೆ ಆಸಕ್ತಿನೇ ಇಲ್ವೋ? ಲಾಸ್ಟ್ ಇಂಟ್ರೆಸ್ಟ್ ಆ್ಯಂಡ್ ವೇಟ್ ಆಲ್ಸೋ. ವೆಲ್ತ್ ಅಂತೂ ಇಲ್ಲ, ಇರೋ ಹೆಲ್ತು ಸರಿ ಇಲ್ಲ. ಮೆಂಟಲಿ ಕೊಲ್ಯಾಪ್ಸ್ ಮಚ್ಚ. ಏ ಬಾಯ್ ಮುಚ್ಚು, ಏನು ಯೋಚನೆ ಮಾಡಬೇಡ. ನನ್ನ ಹತ್ರ ಇನ್ನೊಂದು ಕಾಪಿ ಇದೆ, ಸುಮ್ಮನೆ ಇಟ್ಕೋ. ಯಾರು ಇಲ್ಲಾರ್ದಾಗ ಬರೀ, ಓಕೆನಾ? ಹಾಂ, ನಾನು ಕಾಪಿ ಮಾಡಬೇಕಾ? ಯಪ್ಪ ಹೆದರಿಕೆ ಮಚ್ಚ.
ನಾನು ಯಾವ್ದು ಕಾಪಿನೂ ಮಾಡಿಲ್ಲ. ಮತ್ತೇನೋ ಮಾಡ್ತೀಯಾ, ಎಲ್ಲ ಪೇಪರ್ ಫೇಲ್ ಆಗ್ತೀಯಾ, ಅದರಲ್ಲೂ ಟಫ್ ಪೇಪರ್ ಇದೆ ಮಚ್ಚ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ, ಬಾ ಜಲ್ದಿ ಹೋಗೋಣ. ಆಯಿತು, ಸಿಕ್ಕಾಕೊಂಡ್ರೆ ಮುಗೀತು. ಯಾಕೋ ಬರೀ ನೆಗೆಟಿವ್ ಇರ್ತೀಯಾ? ನಾನೆಲ್ಲ ಸೆಮಿಸ್ಟ್ರು ಕಾಪಿನೇ ಮಾಡಿದ್ದು. ನೀನೊಂದು ಸಬ್ಜೆಕ್ಟ್ ಮಾಡೋದಕ್ಕೆ ಆಗಲ್ವಾ? ಇಟ್ಕೊಳ್ಳೋ ಸುಮ್ಮನೆ. ಓಕೆ ಮಚ್ಚ. ಗುಡ್ ಮಾರ್ನಿಂಗ್. ಆಲ್ ದ ಬೆಸ್ಟ್. ಎಲ್ಲರೂ ಚಲೋ ಬರೀರಿ. ಕಾಪಿ ಹೊಡ್ಯಾಕ್ ಹೋಗ್ಬೇಡ್ರಿ. ಇಡಿಯಟ್, ಹೇಳ ಮೇಲೆ ರಾಸ್ಕಲ್. ಯಾವ್ರಲ್ಲಿಂದ ತೆಗಿ ಚಿಟಿ ತೆಗಿ. ಹೇಯ್ ಬದ್ಮಾಸ್ ನನ್ನ ಮಗನ, ನೀನಂತ ಎಷ್ಟು ನೋಡಿಲ್ಲ ನಾನು. ಬ್ಯಾಡಗಿ ಸರ್ ಎಲ್ಲ ಕಾಲೇಜ್ ಸೇಕಕ್ಕೋ, ಕಷ್ಟಪಟ್ಟು ಓದ್ಬೇಕಲಿ. ಇಂಥ ಹೊಲ್ಸ್ ಕೆಲಸ ಮಾಡ್ಕೋಬೇಡ್ರಿ. ಕಾಪಿ ಮಾಡಿಲ್ಲ ಸರ್, ಪ್ಲೀಸ್ ಸರ್. ಕಾಪಿ ಮಾಡಿಲ್ಲ ಸರ್, ಪ್ಲೀಸ್ ಸರ್. ಸರ್, ಇವು ನಮ್ಮ ಕಾಲೇಜಿನ ಟಾಪರ್ ಸರ್, ಇಂಥ ಕೆಲಸ ಮಾಡೋದಿಲ್ಲ ಸರ್. ಹೋಗ್ಲಿ ಬಿಡಿ ಸರ್. ಇವಾಗ ಸಪೋರ್ಟ್ ಮಾಡಕತ್ತಿ ಅಂದ್ರೆ ಪಕ್ಕ ಇವ್ನ ದೋಸ್ತ ಇರ್ಬೇಕಲ್ಲ. ತಡಿ, ನೀ ಕಿಸನು ಚೆಕ್ ಮಾಡು. ಸಾರಿ ಸರ್. ಇಲ್ಲ ಸರ್. ಬದ್ಮಾಸ್ ಸಿಕ್ತಿಲ್ಲ ಚಿಟಿ. ಅವನು ಉಳ್ಸಾಕೊಂಡು ನೀ ಸಿಕ್ಕೊಂಡಿಲ್ಲ. ಗೆಟ್ ಔಟ್. ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ. ಪಕ್ಕ ನಿನ್ನ ಹತ್ರ ಈ ಚೀಟಿ ಕೊಡ್ತೀಯೋ ಇಲ್ಲೋ, ಇನ್ನು ಎಲ್ಲರ ಮುಂದೆ ಪ್ಯಾಂಟ್ ಬಿದ್ದು ಚೆಕ್ ಮಾಡಲಿ. ಮಾಡೋ ಹಲ್ಕ ಕೆಲಸ ಎಂತ ಚೀಟಿ ಇಟ್ಕೊಂತಿರ್ಲಿ, ನಾಚ್ಕಂಗಲ್ಲ. ಎಲ್ಲ ಸೇಮ್ ಹಿಂಗೆ ಕಾಪಿ ಮಾಡಿದೆ ಹೆಂಗೆ? ಇವತ್ತು ಬಂತು ನೋಡಿ ನಿನ್ನ ಬಂಡವಾಳ ಹೊರಗೆ. ನಡಿ ಮನೆಗೆ ರಾಸ್ಕಲ್. ಮಚ್ಚ, ನಿಮ್ಮಿಬ್ಬರು ಫ್ರೆಂಡ್ಸ್ ಸಸ್ಪೆಂಡ್ ಆದ್ರು ಮಚ್ಚ. ಪಕ್ಕ ಈ ತುಕಾಲಿಡೆ ನಿಂದೆ. ಇಬ್ರು ಫೇಲ್ ಆಗಿದ್ರು ಓಕೆ. ಡಿಬಾರ್ ಅದು ನನ್ನ ಮಗ ಪ್ರೊಫೆಸರಲ್ಲೋ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಬಂದಿರೋನು. ನಮ್ಮ ಅಪ್ಪಂಗೆ ಕಾಲ್ ಮಾಡಿ ಎಲ್ಲ ಹೇಳಿದೆ. ಅಪ್ಪ ಇಬ್ಬರು ಫ್ರೆಂಡ್ಸ್ ಡಿಬಾರ್ ಆಗಿದ್ದೀರಪ್ಪ. ಅಪ್ಪ ಪ್ಲೀಸ್ ಅಪ್ಪ, ಏನಾದರೂ ಮಾಡಿಯಪ್ಪ, ಏನಾದರೂ ನೋಡಿ. ಅವ್ರು ಹೇಳಿದ್ದು ಒಂದೇ ಮಾತು, ಹರೀಶ್ ಮಾಡಿರೋದು ಕಾಪಿ ಆಗಿರ್ಬೋದು ಡಿಬಾರ್. ದುನಿಯಾದಲ್ಲಿ ಎಲ್ಲ ಖರೀದಿ ಮಾಡಬಹುದು, ಆದರೆ ವಿದ್ಯಾ ಮತ್ತು ನಿಯತ್ತು ಯಾವತ್ತೂ ಖರೀದಿ ಮಾಡಲಿಕ್ಕೆ ಆಗಲ್ಲ. ಅದರಲ್ಲೂ ನಿಷ್ಠೆಯಿಂದ ಕೆಲಸ ಮಾಡೋರನ್ನು ಯಾವತ್ತೂ ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ ಪುಟ್ಟ. ಹೆಂಗೂ ಎಲ್ರಿಗೂ ಮುಖ ತೋರಿಸ್ಲಿ. ನಾಳೆ ನಾನು ದೊಡ್ಡ ಕ್ರಿಕೆಟರ್ ಆದಾಗ ನ್ಯೂಸಲ್ಲಿ ಸಸ್ಪೆಂಡ್ ಆಗಿದ್ದಾನೆ, ಮ್ಯಾಚ್ ಫಿಕ್ಸಿಂಗ್ ಮಾಡ್ತಾನೆ ಅಂತ ರೂಮರ್ಸ್ ಎಬ್ಬಿಸ್ತಾರೋ. ಮಚ್ಚ, ಅಮ್ಮನೆಲ್ಲ ಕನಸು, ಅಕ್ಕನ ಮದುವೆ, ತಂಗಿ ಎಜುಕೇಷನ್ ಎಲ್ಲದಕ್ಕೂ ನೀರು ಬಿಟ್ಟು ಪ್ರತಿಯೊಬ್ಬರ ಮಜಲು ಝೀರೋ ಆಗ್ಬಿಟ್ಟೆ. ಥೂ, ಶೇಮ್ ಆನ್ ಮೀ. ಹೇ ಯಾಕ್ರೋ ಹುಚ್ಚರ ಥರ ಮಾಡ್ತಾ ಇದ್ದೀರಾ? ಕಾಪಿ ಮಾಡಿರೋದಷ್ಟೇ, ರೇಪ್ ಅಲ್ಲ. ಶಟಪ್. ನಮ್ಮ ಸೊಸೈಟಿಲಿ ರೇಪ್ ಮರ್ಡರ್ ಮಾಡಿ ಬೈಲಲ್ಲಿ ಸುತ್ತಾಡೋ ಎಷ್ಟೋ ಬೋಳಿ ಮಕ್ಕಳಿದ್ದಾರೆ. ಅಂಥವ್ರ ನಡುವೆ ಎಷ್ಟೋ ಜನ ಫೇಲ್ ಆದರೂ ನಿಯತ್ತಾಗಿ ಕೆಲಸ ಮಾಡಿ ಬದುಕೋ ಸಾಧಕರಿದ್ದಾರೋ. ಲೋ ಸಚಿನ್, ನಿಂಗೆ ಗೊತ್ತಲ್ವಾ, ಸಚಿನ್ ಆಗಲಿ ವಿರಾಟ್ ಆಗಲಿ ಎಜುಕೇಷನಲ್ಲಿ ಬ್ಯಾಕ್ ಅಂತ. ಲೋ ಕಾರ್ತಿಕ್, ಎಷ್ಟು ಜನ ಪಾಸಾಗಿ ಕೆಲಸ ಸಿಗದೆ ಬದುಕೋಕೆ ಏನೇನೋ ಕೆಲಸ ಮಾಡಿ ಈ ಪ್ರಪಂಚದಲ್ಲಿ ಸಾಧನೆ ಮಾಡಿದಾರೋ. ಬೆಳಿಗ್ಗೆ ಸ್ಟೀವ್ ಜಾಬ್ಸ್, ಡಾಕ್ಟರ್ ರಾಜ್ಕುಮಾರ್, ಅಷ್ಟೇ ಅಲ್ಲ ಧೀರುಭಾಯ್ ಅಂಬಾನಿ ಕೂಡ ನಿನ್ನಾಗಿ ಅಳ್ತಾ ಕೂತ್ಕೊಂಡಿದ್ರೆ ಹಿಸ್ಟ್ರಿಲಿ ಇನ್ಸ್ಪಿರೇಷನ್ ಆಗ್ತಿರ್ಲಿಲ್ಲ.
ಹೋಗ್ಲಿ ಬಿಡೋ ಕಾರ್ತಿ, ತಲೆ ಕೆಡಿಸ್ಕೊಬೇಡ. ಅಕ್ಕನ ಮದುವೆ ಖರ್ಚು ನಾವು ಅಪ್ಪಂಗೆ ಮಾಡಿಸ್ತೀನಿ. ನೀನು ಅಪ್ಪನ ಕಂಪ್ನಿಲಿ 3 ವರ್ಷ ಜಾಬ್ ಮಾಡು. ಸಚಿನ್ ಪ್ರಾಕ್ಟೀಸ್ ಮಾಡೋಕ್ಕೆ ಫುಲ್ ಫೋಕಸ್ ಅಂತ ತಿಳ್ಕೊ. 3 ವರ್ಷದಲ್ಲಿ ದೊಡ್ಡ ಕ್ರಿಕೆಟರ್. ಫುಲ್ ಆನ್ ಪ್ರಾಕ್ಟೀಸ್ ಸಹ. ತಲೆ ಬಿಡಿಸ್ಕೊಬೇಡ್ರು. ರಾತ್ರಿ ಪಾರ್ಟಿ ಮಾಡೋಣ. ಬಾಬಾಜಿ, ಏನೇ ಹೇಳಿ ನೀವು ಇದ್ದೀರಂತ ಏನೋ ಒಂದು ಭರವಸೆ ನಮಗೆ. ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡ್ತೀವಿ ಅಂತ. ಹೌದಲ್ಲ ಖುಷಿ? ಸರ್ 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 ಪಲ್ಲವಿ, ಸರ್ 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 ಕಾರ್ತಿ. ಆದರೂ ಮಚ, ನಿಂಗೆ ತುಂಬಾ ತೊಂದರೆ ಅಲ್ವಾ ನಮ್ಮಿಂದ? ಇಷ್ಟಾದರೂ ಹೆಂಗೋ ಸಹಿಸ್ಕೊತೀಯ? ನಾನು ದೊಡ್ಡ ಮೆಂಟ್ಲು, ಸಚಿನ ಹಾಫ್ ಮೆಂಟ್ಲು. ನಮ್ಮಿಬ್ಬರಿಗೆ ಹೇಳಿ ಮಾಡಿಸಿರೋ ಡಾಕ್ಟ್ರ್ ನೀವು. ವೈದ್ಯೋ ನಾರಾಯಣೋ ಹರಿ ಅಂತಾರೆ, ಅದಕ್ಕೆ ಮೋಸ್ಟ್ಲಿ ನಿನ್ನ ಹೆಸರು ಹರಿ ಅಂತ ಇಟ್ಟವ್ರೆ. ಅಷ್ಟೆಲ್ಲ ಸೀನಿಲ್ಲಮ್ಮ. ಆಗಿರೋದನ್ನ ಮರಿಬೇಕು. ಒಳ್ಳೆಯದನ್ನು ಇಟ್ಕೋಬೇಕು, ಕೆಟ್ಟದನ್ನು ಬಿಡಬೇಕು, ಕೊಡೋದನ್ನು ಕೊಟ್ಬಿಡ್ಬೇಕು. ಏನೇ ಆಗಲಿ ಮಾಡಿದವ್ರಿಗೆ ಋಣಿಯಾಗಿರಬೇಕು. ತಪ್ಪದೆ ಎಲ್ಲ ಲೆಕ್ಕ ಚುಕ್ತಿ ಮಾಡಬೇಕು. ಎಸ್, ಕರೆಕ್ಟ್ ಮಗ. ಮಾಡಿದವ್ರಿಗೆ ಋಣಿ ಇರಬೇಕು, ತಪ್ಪದೆ ಎಲ್ಲ ಲೆಕ್ಕ ಚುಕ್ತ ಮಾಡಬೇಕು. ಆದರೂ ಸಾರಿ ಮಗ. ಯಾಕೋ ಸಾರಿ? ಏನಿಲ್ಲ ಮಗ, ನಿಂಗೊಂದು ಸ್ಪೆಷಲ್ ಇದೆ. ಪ್ರತಿ ಸಲ ನಂಗೆ ಓದೋದು ಬಿಟ್ಟು ಏನು ಬರುತ್ತೆ ಅಂದಲ್ಲ, ನೋಡಿವಾಗ. ಲೋ DJ ಸಚಿನ, ಹಾಕೋ ಹಾಡು. ನಂಬೋದೆ ಪ್ರೀತಿಯನ್ನು ಲೆಕ್ಕನೆ ತಪ್ಪು ಎಂಬ ಪಾಠನ ಹೇಳ ಬಂದೆಯ. ಹೋದರೆ ಹೋಗೆ ನೀ ದೂರ, ನನ್ನಿಂದ ದೂರಾನೆ ದೂರ. ಮೋಸ ಮಾಡಲೆಂದೆ ನೀನು ಬಂದೆಯ, ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯ. ನಿಂಗಾಗಿ ಕವಡೆಕೊಂಡಿದ್ದು ಕಾಣೆ, ಕಣ್ತುಂಬ ನಿದ್ದೆ ಮಾಡಿದ್ದು ಕಾಣೆ. ನಂಗಾಗಿ ಎಲ್ಲ ನಿಂಗೇನು ಇಲ್ಲ. ಯಾರು ಯಾರು ನೀನು, ಯಾವ ಜನ್ಮದ ಮಗನು ನೀನು? ನಿನ್ನ ಕಣ್ಣ ಮುಂದೆ ನಾನು ಜಲ್ದಿ ಸತ್ತು, ಮುಂದೆ ನಿನ್ನ ಜೀತದಾಳಾಗಿ ಹುಟ್ಟಿ ಹೊತ್ತು ತಿರುಗುತ್ತೀನಿ, ಋಣ ಮುಟ್ಟಿಸುತ್ತೀನಿ. ಗೆಳೆಯ ಕುಚಿಕು ಗೆಳೆಯ, ಆಗ ನೀನೆ ಒಡೆಯ, ನಾನು ಗೆಳೆಯ. ನೆರಳಿಡೋ ಮರವಿದು ಮುಳ್ಳಿನ ಜನ್ಮವ, ಬೇಡಲೇ ಬಾರ್ದಯ್ಯ, ಮರವನೇ ಮರಿ ಹಾಕ್ಲಯ್ಯ. ಒಬ್ಬನೇ ಪುಣ್ಯವ ಒಯ್ದರೆ ಹೆಂಗಯ್ಯ, ನಾನುವೇ ಮನ್ಸನ್ನು ಒಸಿ ನಂಗುನು ಕುಸಿ ಉಳ್ಸಯ್ಯ. ಕುಚುಕು 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 ಕುಚುಕು, ನಾನು ಚಡ್ಡಿ ದೋಸ್ತಿ ಕಾಣು ಕುಚುಕು, ದೋಸ್ತಿ ಮ್ಯಾಲೆ ಕ್ವಾಪ ಬೇಡ ಕುಚುಕು. ಓ ಗೆಳೆಯ, ಇವತ್ ಗೆಳೆಯ ನೀವುದು ತಾಯಿ ಪ್ರೀತಿ ಕಣೋ, ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣೋ. All both my kujikus, I want to tell you something interesting. ಆಫ್ ಮಾಡಿ ಮ್ಯೂಸಿಕ್ನ, ಕೇಳ್ರ ಇಲ್ಲಿ. ಇನ್ಮೇಲಿಂದ ಸೀರಿಯಸ್ ಮಚ್ಚ. ಬೇಜಾರಾಗಿ ಹುಚ್ಚಿನ ಥರ
ಆಬ್ಸೆಂಟ್ ಮೈಂಡೆಡ್ ಬೋರಿಂಗು ಯಾವತ್ತೂ ಇರೋದಿಲ್ಲ. ನಾಳೆ ಬೆಳಗ್ಗೆಯಿಂದ ಪ್ರತಿಯೊಬ್ಬರಿಗೂ ಓಡಿಸ್ತೀನಿ, ನಾನು ಓಡ್ತೀನಿ. ಇನ್ಮೇಲಿಂದ ಎಲ್ರಿಗಿನ್ನ ನಾನೇ ಬೇಗ ಮಲ್ಕೋತೀನಿ. ಮೊಬೈಲ್ ಅಂತೂ ಯೂಸೇ ಮಾಡೋದಿಲ್ಲ. ಟುಮಾರೋ ಅಮ್ಮ ಏನಂದ್ರು ಸೈಲೆಂಟಾಗಿರ್ತೀನಿ. ಅಮ್ಮ ನನ್ನ ಬಗ್ಗೆ ಚಿಂತೆ ಮಾಡಬೇಡ ಅಂತ ನಾನೇ ಹೇಳ್ತೀನಿ. ಯಾಕಂದರೆ ನಾಳೆಯಿಂದ ನಾನೇ ಕೆಲಸ ಕೊಡೋ ಥರ ನಾನು ಕೆಲಸ ಮಾಡ್ತೀನಿ. ನೀಟ್, ಟ್ರಿಮ್ಡ್, ವೆಲ್ ಗ್ರೂಮ್ಡ್ ಹೀರೋ ಥರ. ನೀನು ಹೀರೋನೇ ಮಚ್ಚ. ಮಾತಾಡ್ಬೇಡಲೇ, ಫ್ಲೋ ಕಟ್ ಆಗುತ್ತೆ. ಹೇಳೋ ಮಗ ಮುಂದೆ. ಏನೋ ಇವತ್ತು ನೀನು ಮಾತನಾಡೋದು ಕೇಳೋಕ್ಕೆ ಖುಷಿ ಇದೆ. ನಮ್ಮ ಕಾರ್ತಿ ಇಷ್ಟು ಬೇಗ ನೋವು ಎಕ್ಸೆಪ್ಟ್ ಮಾಡಿದ್ನ ಅಂತ ವಂಡ್ರಿಂಗ್. ನೋವು ಆಕ್ಸೆಪ್ಟ್ ಮಾಡೋದೇ ಮಗ ಜೀವನ, ಆದಷ್ಟು ಬೇಗ ಆಕ್ಸೆಪ್ಟ್ ಮಾಡಬೇಕು. ಆ್ಯಂಡ್ ಆರ್ ಯು ವಂಡ್ರಿಂಗ್ ಫಾರ್ ಇಟ್? ಐ ಆಮ್ ದ ಮೋಸ್ಟ್ ವಂಡರ್ಫುಲ್ guy in the world and I have most wonderful friends and I am the most luckiest ever. ನೋಡು ಅವನ ಖುಷಿ, ಅವನ ಡ್ಯಾನ್ಸು, ಅವನ ಮಾತು, ಇವನ್ನೆಲ್ಲ ನೋಡಿ ನಾನು ಹಾಗೆ ಸತ್ರು ಖುಷಿನೇ ಮಚ್ಚ. ಲೋ ಮುಚ್ಚೋ ಬಾಯಿ ನಾಯಿ. ಸಾವು ತಾನಾಗಲೇ ಬಾಗ್ಲ ಬಡಿಬೇಕು. ಆವಾಗ ಎಲ್ಲರೂ ಖುಷಿಯಾಗಿ ಡೋರ್ ಓಪನ್ ಮಾಡಿ ಸಾಯ್ಬೇಕು ಮಚ್ಚ. ಇಷ್ಟೇ ಲೈಫು. ಈಗ ಅದನ್ನು ಬಿಡು, ಅವನ ಮಾತು ಕೇಳು. This is all my promise. Watch me from tomorrow. I need to sleep soon. You idiots of my life. Bye. Good night. Love you machas. ಗುಡ್ ನೈಟ್ ಮಚ್ಚ. Good night ಮಚ್ಚ. ನಾಳೆ ಬೆಳಗ್ಗೆ ಜಾಗಿಂಗ್ ಮಾಡಬೇಡ. ಪಕ್ಕ ನಾಳೆ ಓಡೋದೆ. ನಾನ ಅಂದರೆ ನಾನೇ ಫಸ್ಟ್ ಇರ್ತೀನಿ. ಬಾಯ್. ಇಲ್ಲೇನಾರು ಮಾಡ್ತಿದ್ದೀರಾ? ನಾ ಹೇಳಿದೆ ತಾನೇ ಅವ್ನಿಗೆ ಅಷ್ಟೆಲ್ಲ ಸಪೋರ್ಟು ಮೋಟಿವೇಶನು ಬೇಡ ಮಚ್ಚ ಅಂತ. ಸ್ವಲ್ಪ ಅವ್ನ ರೂಮ್ ಹತ್ರ ಹೋಗಿ ನೋಡಿ. ಅವ್ನ ಲೈಫ್ನ ಇದು ಏನು ಮಾಡಿಬಿಟ್ಟಿದ್ದಾನೆ ಮಚ್ಚ. ಅವನ ಕತೆ ಏನಂತ ಅವನಿಗೆ ಗೊತ್ತಷ್ಟೆ. ಯಾರೋ ಏನು ಮಾತಾಡ್ತಿದ್ಯಾ? ಎಲ್ಲೋ ಏನಾಯ್ತು?
ಅಮ್ಮನೆಲ್ಲ ಕನಸು, ಅಕ್ಕನ ಮದುವೆ, ತಂಗಿ ಎಜುಕೇಷನ್ ಎಲ್ಲದಕ್ಕೂ ನೀರು ಬಿಟ್ಟು ಪ್ರತಿಯೊಬ್ಬರ ಮೊದಲು ಝೀರೋ ಆಗ್ಬಿಟ್ಟು ಥೂ ಶೇಮ್ ಅನ್ನು. ಅಯ್ಯೋ ರ್ಯಾಂಕಿಗೆ ಏನು ದುಡ್ಡು ಬರ್ತಾ ಮಗನೇ. ಇನ್ನೊಂದ್ಸತಿ ಕಾಲ್ ಮಾಡಿದರೆ ಪಕ್ಕಾ ಪೊಲೀಸ್ ಕಂಪ್ಲೇಂಟೆ. ಗುಡ್ ಬಾಯ್. ಹುಚ್ಚ ಮಾಡಿಬಿಡುತ್ತೆ ಪ್ರಪಂಚ. ಅಮ್ಮ ಏನಂದ್ರು ಸೈಲೆಂಟ್ ಆಗಿರ್ತೀನಿ. And I have most wonderful friends. ನಿನ್ನ ಕಣ್ಣ ಮುಂದೆ ನಾನು ಜಲ್ದಿ ಸತ್ತು ಮುಂದೆ ನಿನ್ನ ಜೀತದಾಳಾಗಿ ಹುಟ್ಟಿ. ನನ್ನ ಜೊತೆ ನಾನು ಒಳಗಡೆ ಇರೋ ಆತ್ಮ ಮಾತಾಡುತ್ತೋ, ನಾನು ನೋಡಿ ದಿನಾಲೂ ನಗುತ್ತೋ. ಇದೆಲ್ಲ ಮಾಡಲಿಲ್ಲ ಅಂದರೆ ನೀನು ಮೀಸೆ ಗಡ್ಡ ಬೋಳಿಸಿ ಮೆರವಣೆ ಮಾಡ್ತೀನಿ ಮಗನೇ. ನೀಟ್ ಟ್ರಿಮ್ ವೆಲ್ ಗ್ರೂಮ್ ಹೀರೋ ಥರ. ನೀನ್ ಹೀರೋನೇ ಮಚ್ಚ. ಯಾಕಂದ್ರೆ ನಾವು ಹುಡುಗರು ಅಳೋಕ್ ರೈಟ್ಸ್ ಇಲ್ಲ, ಬೇಜಾರಾದ್ರೆ ಕೇಳೋರಿಲ್ಲ, ಸಮಾಜಕ್ಕೆ ನಾವು ಬೇಕಾಗೇ ಇಲ್ಲ. ಎಷ್ಟೋ ಹುಡುಗರು ಜೀವನದಲ್ಲಿ ಏನೇನೋ ಇದ್ದರೂ ಅಳಬಾರ್ದಂತಾರೆ. 10 ಕಷ್ಟ ಯಾರಾದ್ರೂ ಮುಂದೆ ಹೇಳ್ಕೊಂಡ್ರೆ ಹೆಣ್ಮಕ್ಳಿಗೆ ಹೋಲಿಸ್ತಾರೆ. ಛೀ ಗಂಡ್ಸಾಗಿ ಹುಟ್ಟಿದ್ದೇ ತಪ್ಪು ಅಂತಾರೆ. ಭಾವನೆಗಳಿಗೆ ಭೇದ ಭಾವ ಯಾಕೆ ತರ್ತಾರೆ? ಆ ಪ್ರಶ್ನೆ ತಂದಿರೋ ಈ ಸಮಾಜಕ್ಕೆ ಹೇಳೋದಕ್ಕಿದೆ ಒಂದು ಮಾತು. ಏನಂತ ಕೇಳಿ ಸ್ವಲ್ಪ ಕೂತು. ಈ ಪ್ರಪಂಚದಲ್ಲಿ ಎಷ್ಟೋ ಗಂಡ್ಮಕ್ಳು ಮನಸ್ಸಿನೊಂದು ತುಟಿ ಮೇಲೆ ಬಂದಂಥ ಮಾತು ಒಂದೇ ಒಂದು. ಸ್ಮಶಾನದಲ್ಲಿ ಮೌನವಾಗಿ ಬೆಂದು ಬೂದಿಯಾಗಿ ಹೋಗಿದೆ ಅಲ್ಲೊಂದು ಇಲ್ಲೊಂದು. ಹೇಳೋದಕ್ಕಿದೆ ಮಾತು ಮತ್ತೊಂದು. ಒಂದು ನಿಮಿಷ ಕೇಳ್ರೆ ಸ್ವಲ್ಪ. ಆತ್ಮಹತ್ಯೆ ಮಹಾಪಾಪ, ಆದರೆ ಯಾಕೆ ಅನ್ಸೋದಿಲ್ಲ ನಿಮಗೆ ನಾವು ಪಾಪ? ಯಾರಿಗಿಲ್ಲಿ ನಮ್ಮ ಮೇಲೆ ಕೋಪ, ಆದರೆ ಯಾರ್ದೋ ಇದೆ ನಮ್ಮ ಮೇಲೆ ಶಾಪ. ಅದಕ್ಕೆ ನಾವು ಅಳೋದೇ ತಪ್ಪ? ಒಂದು ದಿನ ಒನ್ ಡೇ ಆದರೂ ಕೇಳಿ ನಿಮ್ಮ ಹುಡುಗರಿಗೆ ಹೆಂಗಿದೆಯಪ್ಪ, ಆವಾಗಾದರೂ ಕಮ್ಮಿ ಆಗುತ್ತೆ ಆತ್ಮಹತ್ಯೆ ಸ್ವಲ್ಪ. ಇಂತಿ ನಿಮ್ಮ ಪ್ರೀತಿಯ ಸುಶಾಂತ್.